ಹರೇ ಕೃಷ್ಣ. ಎಲ್ಲ ಭಕ್ತಾದಿಗಳಿಗೆ ಭಾನುವಾರದಂದು ಶ್ರೀಮದ್ ಭಾಗವತಂ ಚರ್ಚೆಗೆ ಶ್ರೀ ರಾಧಾ ಶ್ಯಾಮಚಂದ್ರ ಮಂದಿರದಲ್ಲಿ ಎಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ದಯವಿಟ್ಟು ಯಾರೆಲ್ಲ ಆಚೆ ಇದ್ದಾರೆ ಎಲ್ಲರೂ ಕರೀರಿ ಒಳಗಡೆ. ಬೆಳಗ್ಗೆ ಕಂಡವ್ರು ಯಾರು ಕಾಣ್ತಾ ಇಲ್ಲ, ಆಚೆ ಆಟಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ಒಳಗೆ ಬಂದು ಕೂತ್ಕೊಳ್ಳಿ. ಮಾತಾಜೀಸ್, ಪ್ರಭುಜೀಸ್. ಇಂದು ನಾವು ಶ್ರೀಮದ್ ಭಾಗವತ ಸಪ್ತಮ ಸ್ಕಂದ ಅಷ್ಟಮ ಅಧ್ಯಾಯ ಭಗವಂತ ನರಸಿಂಹದೇವ ಅಸುರರಾಜನ ಸಂಹಾರ ಮಾಡಿರುವಂತಹದ್ದು ಅಧ್ಯಾಯದಿಂದ ಶ್ಲೋಕ 48 ಚರ್ಚೆ ಮಾಡಲು ಪ್ರಯತ್ನಿಸುತ್ತಿದ್ದೇವೆ. ಮಹಾದುಷ್ಟನಾದ ಅಸುರನಾದ ದೈತ್ಯರಾಜ ಹಿರಣ್ಯಕಶಿಪು ಸಂಹಾರಗೊಂಡಿದ್ದಾನೆ. ಆದರೂ ನರಸಿಂಹದೇವ ತುಂಬಾ ಕ್ರೋಧದಲ್ಲಿದ್ದಾನೆ. ಇಲ್ಲಿ ಹಿಂದೆ ವಿವರಿಸಲಾಗಿದೆ, ಹಿರಣ್ಯಕಶಿಪಿನ ಕೋಪ ಈ ಕತ್ತಲೆಯಲ್ಲಿ ಹೇಗೆ ಅಗ್ನಿ ಉರಿಯುತ್ತೋ ಹಾಗೆ ಅವನ ಕಣ್ಣುಗಳಿಂದ ಕೆಂಪಾದ ಕೆಂಡವಾಗಿ ಕಾಣ್ತಾ ಇತ್ತು. ಹಾಗೂ ಮೂಗುಗಳಿಂದ ಬಾಯಿಯಿಂದ ಬೆಂಕಿ ಉತ್ಪನ್ನ ಆಗ್ತಾ ಇತ್ತು. ಅವನ ಉಸಿರಾಟವು ಬಿರ್ಗಾಳಿ ಹಾಗೆ ಹೊರಗೆ ಬೀಸ್ತಾ ಇತ್ತು. 14 ಲೋಕಗಳು ನಡುಗ್ತಾ ಇತ್ತು. ಇಷ್ಟು ಭಯಂಕರವಾದಂತಹ ರೂಪ ಯಾರೂ ಕೂಡ ಕಂಡಿರಲಿಲ್ಲ. ಭಗವಂತ ಅಷ್ಟು ಕ್ರೋಧಿತನಾಗಿದೆ. ಕತ್ತಲೆಯ ಆಕಾಶದಲ್ಲಿ ಹೇಗೆ ನಕ್ಷತ್ರಗಳು ಮಿಡುತ್ತಾ ಇತ್ತು ಹಾಗೆಯೇ ಅವನ ಕಣ್ಣುಗಳು ಮಿಡುತ್ತಾ ಇತ್ತು. ಅಷ್ಟು ತೇಜಸ್ಸಿತ್ತು ಅವನ ಕಣ್ಣುಗಳಲ್ಲಿ. ಎಲ್ಲ ದೇವಾದೇವತೆಗಳು ಪ್ರಾರ್ಥನೆ ಮಾಡಿಕೊಂಡಿದ್ರು, ಹೇ ಭಗವಂತನನ್ನು ರಕ್ಷಣೆ ಮಾಡು. ಆದ್ರಿಂದ ಭಗವಂತ ಆ ಹಿರಣ್ಯಕಶಿಪು ಸಂಹಾರ ಮಾಡಲಿಕ್ಕೆ ಅಂತಹ ಉಗ್ರ ರೂಪದಲ್ಲಿ ಬಂದು ಹಿರಣ್ಯಕಶಿಪುನ ಸಂಹಾರ ಮಾಡಿದ. ಅನಂತರ ಲಕ್ಷಾಂತರ ಅಸುರ ಸೈನಿಕರು ಆಕ್ರಮಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ಅವರನ್ನು ಕೂಡ ಇದೆಲ್ಲ ಹೊಡೆದು ಸಾಯಿಸಿದ್ದಾರೆ. ಬಾಯೆಲ್ಲ ರಕ್ತ, ಕೈಯೆಲ್ಲ ರಕ್ತ, ರಕ್ತದ ನದಿ ಹರಿತಾ ಇದೆ ಅಲ್ಲಿ. ಮತ್ತೆ ಇನ್ನೂ ನರಸಿಂಹ ಗರ್ಜನೆ ಮಾಡ್ತಾ ಇದ್ದಾನೆ, ಶಾಂತವಾಗಿಲ್ಲ. ಎಲ್ಲ ದೇವತೆಗಳಿಗೂ ಭಯ. ನಾವೆಲ್ಲಾದ್ರೂ ಹತ್ರ ಹೋಗಿ ನಮ್ಮನ್ನೆಲ್ಲ ಹೊಡೆದಾಕ್ಬಿಟ್ರೆ ಅಂತ ಹೇಳಿ ಎಲ್ಲ ದೇವತೆಗಳು ದೂರದಿಂದ ನೋಡ್ತಾ ಇದ್ರೆ ಏನ್ ಮಾಡೋದು. ತಂದೆ ತಾಯಿ ಕೂಡ ಕೆಲವೊಮ್ಮೆ ಯಾರಾದ್ರೂ ಮಕ್ಕಳಿಗೆ ಚುಡಾಯಿಸಿದ್ರೆ ತುಂಬಾ ಸಿಟ್ಟಾಗ್ಬಿಡ್ತಾರೆ. ನನ್ನ ಮಕ್ಕಳನ್ನ ಚುಡಾಯಿಸ್ತ ಅಂತ ಹೇಳಿ ಕ್ರೋಧಿತವಾದಾಗ ಆ ಮುಖದಲ್ಲಿ ಹಾಗೆ ಸಿಟ್ಟು ತುಂಬಾ ಹೊತ್ತಿರುತ್ತೆ. ಕೆಲವೊಮ್ಮೆ ಮಕ್ಕಳು ಕೂಡ ಹತ್ರ ಹೋಗ್ಲಿಕ್ಕೆ ಹೋಗೋದಿಲ್ಲ, ಸರಿ ಸ್ವಲ್ಪ ಶಾಂತ ಆಗ್ಲಿ. ಗಂಡ ತುಂಬಾ ಸಿಟ್ಟಾದ್ರೂ ಕೂಡ ಹೆಂಡತಿ ಹತ್ರ ಹೋಗೋದಿಲ್ಲ. ಆಯ್ತು ಸ್ವಲ್ಪ ಒಂದು ತಾಸಾಗಲಿ ಅಥವಾ ಮಧ್ಯಾಹ್ನ ಊಟ ಮಾಡಾದ್ಮೇಲೆ ಮಾತಾಡ್ಸೋಣ, ಸರಿ ಇವತ್ತು ಬೇಡ ನಾಳೆ ಮಾತಾಡ್ಸೋಣ. ಹಿಂಗೆ ಸಿಟ್ಟು ಒಬ್ಬೊಬ್ಬರದಲ್ಲಿ ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಬೇರೆ ಬೇರೆಯವರ ಮೇಲೆ ಒಂದು ತಾಸು ಇರುತ್ತೆ, ಒಂದು ರಾತ್ರಿ ಇರುತ್ತೆ, ಒಂದು ವಾರ ಇರುತ್ತೆ, ಒಂದು ತಿಂಗಳಿರುತ್ತೆ, ಒಂದು ವರ್ಷ ತನಕ ಸಿಟ್ಟಿಟ್ಕೊಂಡಿರ್ತದೆ. ಹಾಗೆ ಇಲ್ಲಿ ನರಸಿಂಹದೇವ ಎಲ್ಲ ಅಸುರಗಳನ್ನು ಸಂಹಾರ ಮಾಡಿದ್ರು ಕೂಡ ಅವನ ದೇಹದಿಂದ ಆ ಸಿಟ್ಟಿನ ಒಂದು ಜಾಲೆ, ಆ ಶಾಖೆ ಎಲ್ಲಾ ಕಡೆ ಹರಡ್ತಾ ಇತ್ತು. ಎಲ್ಲರೂ ಹೇಳ್ತಾ ಇದ್ರು ಲಕ್ಷ್ಮೀದೇವಿ ಅವನ ಹೆಂಡತಿ ಅಲ್ಲ, ಯಾವಾಗಲೂ ಪಾದ ಸೇವೆ ಮಾಡ್ತಾರೆ, ನೀವು ಹೋಗು ಮತ್ತೆ ಶಾಂತ ಆಗ್ಬೋದು ಹೋಗೋದು. ಲಕ್ಷ್ಮೀ ಹೇಳ್ತಾರೆ, ನಾನಂತ ಹೋಗಿದೆ. ನಾನು ಯಾರ ಪಾದ ಸೇವೆ ಮಾಡ್ತಾ ಇದೆ ಅವನ ಪಾದ ತುಂಬಾ ಕೋಮಲ, ಕಮಲದ ಹಾಗೆ ತುಂಬಾ ಕೋಮಲವಾಗಿತ್ತು. ಇವನು ನೋಡಿದ್ರೆ ಹಿಂಗೆ ಬೆಂಕಿ ಕಾರ್ತಾ ಇದ್ದಾನೆ, ನಾನು ಹತ್ರ ಹೋಗೋದಿಲ್ಲ. ಎಂತಿಗೂ ಭಯ ಆಗ್ಬೇಕು. ಅಷ್ಟು ಸೇವೆ ಮಾಡ್ತಾ ಇದ್ರು ಕೂಡ ಅವಳಿಗೂ ಭಯ.
ಒಮ್ಮೆ ಲಕ್ಷ್ಮೀದೇವಿ ವಿಷ್ಣುವಿನ ಚರಣ ಕಮಲಗಳನ್ನು ಸೇವೆ ಮಾಡ್ತಾ ಇರ್ಬೇಕಾದ್ರೆ ಕೇಳಿದ್ರಂತೆ, ಹೇ ಪತಿ ಪರಮೇಶ್ವರ, ನಿನ್ನ ಪಾದಗಳು ಎಷ್ಟು ಕೋಮಲವಾಗಿದೆ, ಹೂವಿನ ಕಮಲದ ಹೂವಿನ ಹಾಗೆ ಮುಟ್ಟದೇನೆ ಅಷ್ಟು ಕೋಮಲವಾದ ಏನೂ ಇಲ್ಲ. ಜನ ಎಲ್ಲ ಹೇಳ್ತಾರೆ ನೀನು ಯಾವ್ದಾವುದೋ ಹಸುರನ್ನೆಲ್ಲ ಹೊಡಿತೀಯ ಅಂತೆ, ಅಂತಹ ಬಲಿಷ್ಠವಾದಂಥ ಹಸುರನ್ನು ಈ ಕೋಮಲವಾದ ದೇಹದಲ್ಲಿ ಹೆಂಗ್ ಸಂಹಾರ ಮಾಡ್ತೀಯಾ ಅಂತ ಲಕ್ಷ್ಮೀದೇವಿ ಪ್ರಶ್ನೆ ಮಾಡಿರ್ತಾರೆ. ಆಗ ವಿಷ್ಣು ಸಮಯ ಬಂದಾಗ ನೋಡ್ತೀಯಾ ಅಂತ ಹೇಳಿರ್ತಾರೆ. ಅಂದ್ರೆ ಇದು ನರಸಿಂಹದೇವ ಅವತಾರ ಆಗ್ಲಿಕ್ಕಿಂತ ಮುಂಚೆ. ಆದ್ದರಿಂದ ಆ ಲಕ್ಷ್ಮೀದೇವಿಯ ಇಚ್ಛೆ ಪೂರೈಸ್ಲಿಕ್ಕೋಸ್ಕರ, ಹೇಗೆ ಹಸುರ ಜೊತೆ ಯುದ್ಧ ಮಾಡ್ತೀನಿ ತೋರಿಸ್ಲಿಕ್ಕೋಸ್ಕರ, ಈ ಕಡೆ ಜಯ ವಿಜಯ ಶಾಪಗ್ರಸ್ತರಾಗಿದ್ರು, ಅವರನ್ನು ಆ ಶಾಪನ ಮುಕ್ತಿಗೊಳಿಸ್ಲಿಕ್ಕೋಸ್ಕರ, ಈ ಕಡೆ ಪ್ರಹ್ಲಾದನ ಗುಣಗಾನ ಆಗಬೇಕಾಗಿತ್ತು, ಅವನ ಮಹಿಮೆಗಳು, ಭಕ್ತನ ಮಹಿಮೆ ಏನು, ಭಕ್ತನ ಗುಣಗಳೇನು ಅದು ಪ್ರಕಟವಾಗಬೇಕಿತ್ತು. ಇದೆಲ್ಲ ಸೇರಿ ಅನೇಕ ಕಾರಣಗಳು ಪೂರೈಕೆ ಆಗಲಿಕ್ಕೋಸ್ಕರ ಭಗವಂತ ನರಸಿಂಹದೇವ ಬರ್ತಾರೆ. ಭಗವಂತನ ಪ್ರಕಟವಾದಂತಹ ಲೀಲೆಗಳು ಅನೇಕ ಕಾರ್ಯಗಳನ್ನು ಮಾಡುತ್ತೆ. ಪರಿತ್ರಾಣಾಯ ಸಾಧುನ ವಿನಾಶಾಯ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ನಾವೊಂದು ಕೆಲಸ ಮಾಡಿದ್ರೆ ಆ ಕೆಲಸ ಏನು ಉದ್ದೇಶ ಇತ್ತು ಅದು ಕೂಡ ಸರಿಗಾಗೋದಿಲ್ಲ. ಭಗವಂತ ಹಾಗಲ್ಲ. ಭಗವಂತ ಮಾಡುವಂತಹ ಅದ್ಭುತವಾದ ಲೀಲೆಗಳು ದಿವ್ಯವಾದಂತಹದ್ದು. ಯಾರ ಬುದ್ಧಿಶಕ್ತಿ ಎಷ್ಟೆಷ್ಟಿದೆ ಅವರಷ್ಟೇ ಗ್ರಹಿಸ್ಕೋಬೋದೇ ಹೊತ್ತು ಭಗವಂತನ ಪ್ರತಿಯೊಂದು ಲೀಲೆಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಅನಂತ ಶೇಷ ತನ್ನ ಅನಂತ ಬಾಯಿಗಳಲ್ಲಿ ಕೋಟ್ಯಾಂತರ ವರ್ಷಗಳು ಹೇಳಿದ್ರು ಕೂಡ ಅದು ಮುಗಿತಾನೆ ಇದೆ. ಅನಂತ ಶೇಷ ಭಗವಂತನ ಗುಣಗಾನ ಮಾಡ್ತಾನೇ ಇದೆ. ಅದು ಖಾಲಿನೇ ಆಗೋದಿಲ್ಲ. ಹೀಗೆ ಭಗವಂತನ ಅನಂತವಾದಂತಹ ಲೀಲೆಗಳು ಅನೇಕ ದೇವಾದೇವತೆಗಳಲ್ಲಿ ಸೇರಿದ್ರು. ಹಿಂಗೆ ನರಸಿಂಹದೇವನ ಶಾಂತಗೊಳಿಸೋದು. ಇದರ ಹಿಂದೆನೂ ಕೂಡ ಮೊದಲು ಬ್ರಹ್ಮ ಬಂದು ಪ್ರಾರ್ಥನೆ ಮಾಡಿಕೊಂಡ. ಅನಂತರ ಪಿತೃಲೋಕದಿಂದ ಬಂದಿದ್ರು, ಶಿವ ಬಂದಿದ್ದ, ನಾಗದೇವತೆಗಳು ಬಂದಿದ್ರು, ಅನೇಕ ಋಷಿಗಳು ಬಂದಿದ್ರು, ಬೇರೆ ಬೇರೆ ಜನ ಬಂದು ಅದೆಲ್ಲ ಒಂದು ಪ್ರಾರ್ಥನೆ ಸಲ್ಲಿಸ್ತಾ ಇದ್ದಾರೆ. ಯಾಕಂದ್ರೆ ಹಿರಣ್ಯಕಶಿಪು ಎಷ್ಟು ದುಷ್ಟನಾಗಿದ್ದ, ಬಲಿಷ್ಠನಾಗಿದ್ದ ಅಂತ ಹೇಳಿದ್ರೆ ಎಲ್ಲಾ ಲೋಕಗಳ ಪ್ರಜೆಗಳಿಗೂ ಅವನು ಕಂಟಕನಾಗಿದ್ದ. ಪಿತೃಲೋಕದಲ್ಲಿ ಏನು ಪಿಂಡದಾನ ಅರ್ಪಣೆ ಮಾಡ್ತಾ ಇದ್ರು ಅದರ ಒಂದು ಶಕ್ತಿಯನ್ನು ಹೀರ್ಕೊಂಡ್ಬಿಟ್ಟಿದ್ದ. ದೇವತೆಗಳಿಗೆ ಸಿಗುವಂತಹ ಅಮೃತ, ಅದರ ಯಜ್ಞದ ಫಲಗಳನ್ನು ಅವನು ತಗೋತಾ ಇದ್ದ. ಎಲ್ಲಾ ಲೋಕಗಳಿಗೂ ಕೂಡ ಅಭಾವ ಉಂಟಾಗ್ಬಿಟ್ಟಿತ್ತು. ಅವರಿಗೆ ಬೇಕಾಗಿರುವಂತಹ ಆಹಾರಗಳು, ಅವರಿಗೆ ಬೇಕಾದ ಶಕ್ತಿಗಳು ಎಲ್ಲವೂ ಕಳೆದೋಗ್ಬಿಟ್ಟಿತ್ತು. ನರಸಿಂಹದೇವ ಸಂಹಾರ ಮಾಡೋದ್ರಿಂದ ಎಲ್ಲರೂ ಕೂಡ ತಮ್ಮ ಕೃತಜ್ಞತೆ ಸಲ್ಲಿಸಲು ಬಂದು ಗುಣಗಾನ ಮಾಡ್ತಾ ಇದ್ರು. ಆದ್ರೂ ತುಂಬಾ ಭಯ ಇತ್ತು. ಊರದಿಂದ ಗುಣಗಾನ ಮಾಡ್ತಾ ಇದ್ರು. ಮತ್ತೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದ ಹಾಗೆ ಗಣಪತಿ ಬರ್ತಾರೆ. ಗಣಪತಿ ಬಂದು ಹೇಳ್ತಾರೆ, ನಾನು ಶಾಂತಗೊಳಿಸ್ತೀನಿ. ಗಣಪತಿಯನ್ನು 3 ಲೋಕಗಳಲ್ಲಿ ವಿಘ್ನ ವಿನಾಶಕ ಅಂತ ಗುಣಗಾನ ಮಾಡ್ತಾರೆ. ಸಾಮಾನ್ಯವಾಗಿ ಕರ್ಮಕಾಂಡ ಬ್ರಾಹ್ಮಣರಿಗೆ ತುಂಬಾ ಪ್ರಿಯವಾದಂತಹ ದೇವತೆ ಅಂದ್ರೆ ಗಣಪತಿ. ಯಾಕಂದ್ರೆ ಏನೇ ಒಂದು ಕರ್ಮಕಾಂಡದ ಪೂಜೆ ಮಾಡಬೇಕು ಅಂತ ಹೇಳಿದ್ರೆ ಮೊದಲು ಗಣಪತಿಗೆ ಆರಾಧನೆ ಮಾಡಬೇಕು, ವಿಘ್ನ ವಿನಾಶಕ. ಅಂದ್ರೆ ಮುಖ್ಯವಾಗಿ ಗಣಪತಿಗೆ ವಿಘ್ನ ವಿನಾಶಕ ಅನ್ನುವಂತಹ ಗುಣ, ಶಕ್ತಿ ಬಂದಿರೋದ್ರಿಂದ ಗಣಪತಿ ತನ್ನ ದಂತಗಳ ಮೇಲೆ ನರಸಿಂಹನ ಪಾದಗಳನ್ನು ಪೂಜಿಸ್ತಾರೆ. ಸದಾ ನರಸಿಂಹನ ಪೂಜೆ ಮಾಡ್ತಾ ಇರೋ ಕಾರಣ, ನಿಜವಾದ ವಿಘ್ನ ವಿನಾಶಕ ನರಸಿಂಹನ ಆರಾಧಕನಾಗಿರೋ ಕಾರಣ ಗಣಪತಿಗೆ ವಿಘ್ನ ವಿನಾಶಕ ಅಂತ ಒಂದು ನಾಮ ಬಂತು. ಇದು ಬ್ರಹ್ಮ ಸಂಹಿತೆಯಲ್ಲಿ ಸ್ವಯಂ ಬ್ರಹ್ಮ ಹೇಳ್ತಾ ಇದ್ದಾನೆ, ಯತ್ಪಾದ ಪಲ್ಲವ ವಿನಿಧಾಯ ಕುಂಭ ಗಣಾಧಿರಾಜಃ ವಿಘ್ನಾನ್ ವಿಹಂತುಮಲಮಸ್ಯ ಜಗತ್ರಯಸ್ಯ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ.
ಶ್ರೀ ಬ್ರಹ್ಮ ಸಂಹಿತಾದಿ ಯತ್ಪಾದ ಪಲ್ಲವ ಯುಗಂ ವಿನಿಧಾಯ ಕುಂಭ ದ್ವಂದ್ವೇ ಪ್ರಣಾಮ ಸಮಯೇ ಸ ಗಣಾದಿರಾಜ. ಗಣಪತಿ ಗಣಾದಿರಾಜ ವಿಘ್ನಾನ್ಯಹತಮಲಮಸ್ಯ ಜಗತ್ರಯಸ್ಯ. ಈ ಮೂರು ಲೋಕಗಳಲ್ಲಿ ವಿಘ್ನ ವಿನಾಶಕ ಮಾಡುವಂತಹ ಗಣಪತಿ ಸದಾತನ ದಂತಗಳ ಮೇಲೆ ನರಸಿಂಹನ ಪೂಜೆ ಮಾಡಿರೋ ಕಾರಣ ಅವನು ವಿಘ್ನ ವಿನಾಶಕ ಎಂದು ಪ್ರಖ್ಯಾತಿಗೊಂಡಿದ್ದಾನೆ. ಸಕಲರಿಗೆ ಶಕ್ತಿ ಪ್ರದಾನ ಮಾಡುವಂತಹ ಭಗವಂತ ಗೋವಿಂದನಿಗೆ ನಾನು ಭಕ್ತಿಯಿಂದ ಆರಾಧಿಸುತ್ತೇನೆ. ಬ್ರಹ್ಮ ಈ ಶ್ಲೋಕಗಳನ್ನು ಹೇಳ್ತಾ ಇದ್ದಾರೆ. ಗಣಪತಿ ನಾನು ನರಸಿಂಹದೇವನನ್ನು ಶಾಂತಗೊಳಿಸ್ತೀನಿ ಅಂತ ಮುಂದೆ ಬರ್ತಾರೆ. ಭಕ್ತಿ ಪುರುಷೋತ್ತಮ ಮಹಾರಾಜ್ ಹೇಳ್ತಾ ಇದ್ದಾರೆ ಲೀಲೆಯಲ್ಲಿ. ತನ್ನ ಮೂಷಿಕ ವಾಹನದ ಮೇಲೆ ಅವನು ಹೋಗ್ತಾನೆ ನರಸಿಂಹನ ಹತ್ರ. ಅದೇ ನರಸಿಂಹ ಅವನ ಮೂಗಿನಿಂದ ಎಷ್ಟು ಅದು ಗಾಳಿ ಬರ್ತಾ ಇತ್ತು ಅಂತ ಹೇಳಿದ್ರೆ, ಗಣಪತಿ ಹೋದ ತಕ್ಷಣ ಆ ಗಾಳಿಯ ವೇಗಕ್ಕೆ ಗಣಪತಿ ಹಾರ್ಕೊಂಡು ಹೋಗಿ ದೂರ ಹೋಗಿ ಎಲ್ಲೋ ಬಿದ್ದೋಗ್ಬಿಡ್ತಾರೆ. ಅದನ್ನು ನೋಡಿ ಎಲ್ಲಾ ದೇವಾದೇವರು ನಗ್ಲಿಕ್ಕೆ ಶುರು ಮಾಡ್ತಾರೆ. ಮತ್ತೆ ನರಸಿಂಹದೇವನು ಸ್ವಲ್ಪ ನಗುತ್ತಾನೆ, ಸ್ವಲ್ಪ ಮುಸುನಗ್ತಾನೆ. ಅವಾಗೆಲ್ಲರೂ ಅಂತಾರೆ, ಓ ನರಸಿಂಹ ಶಾಂತ ಆದ, ಏನೋ ಒಂದು ಸ್ವಲ್ಪ ಕಾಮಿಡಿ ಆಯ್ತು ಅಲ್ವಾ. ಇನ್ನೊಂದು ಸಿಟ್ಟಾದಾಗ ಏನೊಂದು ಕಾಮಿಡಿ ಮಾಡ್ತಾರೆ ಜನ, ಹಂಗೆ ಇಲ್ಲಿ ಗಣಪತಿನ ಸ್ವಲ್ಪ ಕಾಮಿಡಿ ಮಾಡ್ದಂಗೆ ಆಯ್ತು. ತಿರ್ಗಾ ನರಸಿಂಹ ತಿರ್ಗಾ ಸಿಟ್ಟಾಗ್ಬಿಟ್ಟು ಸ್ವಲ್ಪ ಹೊತ್ತು ನಕ್ಕದ, ತಿರ್ಗಾ ಸಿಟ್ಟಾಗ್ಬಿಟ್ಟು ಮತ್ತೆ ಏನ್ ಮಾಡೋದು, ಯಾರ್ಯಾರು ತಯಾರಿಲ್ಲ ದೇವಾದೇವತೆಗಳು ಮುಂದೆ ಹೋಗಲಿಕ್ಕೆ. ಕೊನೆಯಲ್ಲಿ ಪ್ರಹ್ಲಾದನ ಕಳಿಸ್ತಾರೆ. ಪ್ರಹ್ಲಾದ, ನಿನಗೋಸ್ಕರ ನರಸಿಂಹದೇವ ಅವತರಿಸಿರೋದು, ನೀನೇ ಹೋಗಿ ನರಸಿಂಹದೇವನ ಶಾಂತಗೊಳಿಸು. ಪ್ರಹ್ಲಾದ ತುಂಬಾ ಖುಷಿಯಾಗಿದೆ, ನಗ್ತಾ ಇದೆ. ಹೀಗೆ ಸಣ್ಣ ಮಕ್ಕಳು ನಗ್ತಾ ಇರ್ತಾರೆ, ಅವ್ರಿಗೇನು ಭಯ ಇರೋದಿಲ್ಲ, ಅವ್ರೇನೋ ಆಕಾಶ ನೋಡ್ಕೊಂಡು ನಗ್ತಾ ಇರ್ತಾರೆ. ಹಾಗೆ ನರಸಿಂಹ ನೋಡ್ತಾ ಪ್ರಹ್ಲಾದ ತುಂಬಾ ಖುಷಿಯಾಗಿದ್ದ, ಉತ್ಸಾಹದಿಂದ ಕೂಡಿದ್ದ. ಎಲ್ಲ ರಕ್ತಪಾತ ಆಗಿ ಗರ್ಜನೆ ಮಾಡ್ತಾ ದೇವಾದೇವತೆ ನಡುತ್ತಾ ಇದ್ರು ಕೂಡ ಪ್ರಹ್ಲಾದ ಖುಷಿಯಿಂದ ನಗ್ತಾ ಇದ್ದ. ಸೀದಾ ಹೋಗ್ತಾನೆ, ಹುಮಾಲೆ ಹಾಕ್ತಾನೆ. ನರಸಿಂಹ ಪ್ರಹ್ಲಾದನ ತೊಡೆ ಮೇಲೆ ಕೂರಿಸ್ಕೊಂಡು ನಕ್ಕಕ್ಕೆ ಶುರು ಮಾಡ್ತಾನೆ. ನಾಲಿಗೆ ಎಲ್ಲ ಹೇಗೆ ಸಿಂಹದ ಮರಿಯನ್ನು ನೆಕ್ಕುತ್ತೋ ಹಾಗೆಯೇ ಏನೋ ಭಯ ಪಡ್ಕೊಂಡಿರ್ಬೇಕು, ಭಯ ಪಡಬೇಡ ಅಂತ ಹೇಳಿ ನರಸಿಂಹ ಶ್ರೀ ಗೌರ್ನೆ ತಾಯಿಗೆ, ಶ್ರೀ ರಾಧಾ ಶ್ಯಾಮಚಂದ್ರ ಭಗವಾನಕಿ. ಆ ಮರಿಗಳಿಗೆ ಏನಾದ್ರು ಭಯ ಆದ್ರೆ ಅದು ಕೂಗ್ತಾ ಕೂಗ್ತಾ ತಾಯಿ ಹತ್ರ ಹೋಗುತ್ತೆ. ಆಗ ತಾಯಿ ಆ ಮಗುಗೆ ಶಾಂತಗೊಳಿಸ್ಲಿಕ್ಕೆ ಚೆನ್ನಾಗಿ ನೆಕ್ಕತ್ತೆ. ಮೈಯೆಲ್ಲ ನೆಕ್ಕದಾಗ ಸವರಿದಾಗ ಆ ಮರಿ ಶಾಂತವಾಗುತ್ತೆ. ಹಾಗೆ ನರಸಿಂಹ ಪ್ರಹ್ಲಾದನ್ನ ತುಂಬಾ ಖುಷಿಯಿಂದ ನೆಕ್ತಾ ಇದೆ. ಪ್ರಹ್ಲಾದ ಗಟ್ಟಿಯಾಗಿ ನರಸಿಂಹ ತಪ್ಪಿಕೊಂಡು ಆಟ ಆಡ್ತಾ ಇದೆ. ನರಸಿಂಹನಿಗೆ ಒಂದು ರೀತಿ ಒಂಥರ ರೋಮಾಂಚನ ಆಗ್ತಾ ಇತ್ತು, ಅವನ ಮೈಯಲ್ಲಿ ಒಂಥರ ರೋಮಾಂಚನ ಆಗ್ತಾ ಇತ್ತು. ಇನ್ನಿಷ್ಟು ಪುಟ್ಟವಾದ ಬಾಲಕ ನನ್ನ ಜೊತೆ ಇದ್ಕೊಂಡು ಅವನಿಗೆ ಏನೋ ಸುಖ ಅವನಿಗೆ ಅನುಭವ ಆಗ್ತಾ ಇದೆ ಅಂತ ಅವನು ಯೋಚನೆ ಮಾಡ್ತಾ ಇದ್ದ. ನಾನು ಅದನ್ನು ಅನುಭವಿಸ್ಬೇಕು, ಇನ್ನೇನು ಅನುಭವಿಸ್ತಾ ಇದ್ದಾನೆ. ಇಲ್ಲಿ ತನಕ ನರಸಿಂಹದೇವಗಿಂತ ಮುಂಚೆ ಬಂದಂತ ಅವತಾರಗಳು ಮತ್ಸ್ಯ, ಕೂರ್ಮ, ವರಹ ಇದೆಲ್ಲ ಒಂದು ಕ್ಷಣಿಕವಾಗಿ ಬರ್ತಾ ಇತ್ತು, ಏನೋ ಒಂದು ನಿರ್ದಿಷ್ಟ ಕಾರ್ಯಕ್ಕೋಸ್ಕರ. ವರಹ ರೂಪದಲ್ಲಿ ಬಂದ, ಬ್ರಹ್ಮನ ಮೂಗಿನಿಂದ ಬಂದ, ಹಿರಣ್ಯಾಕ್ಷನ ಸಂಹಾರ ಮಾಡಿ ಅದೃಶ್ಯನಾದ. ಮತ್ತೆ ಸಮುದ್ರ ಮಂಥನ ಲೀಲೆಯಲ್ಲಿ ಅಲ್ಲಿ ಕೂರ್ಮ ರೂಪದಲ್ಲಿ ಬಂದ, ಮತ್ತೆ ಒಂದು ನಿರ್ದಿಷ್ಟ ಲೀಲೆ ಆಯಿತು, ಹೊರಟೋಗ್ಬಿಟ್ಟ. ನಂತರ ಮತ್ಸ್ಯ ರೂಪದಲ್ಲೂ ಕೂಡ ಅಲ್ಲಿ ಸ್ವಯಂ ಮನವನ್ನು ರಕ್ಷಣೆ ಮಾಡಬೇಕಾಗಿತ್ತು, ಮತ್ತೆ ಬಂದ ಐವಸ್ತ ಮನು ರಕ್ಷಣೆ ಮಾಡಬೇಕಾಗಿತ್ತು, ಮತ್ತೆ ಅದೃಶ್ಯನಾಗ್ಬಿಟ್ಟ. ಅದರಿಂದ ಈ ಲೀಲೆಯಲ್ಲಿ ಪ್ರಹ್ಲಾದ ಏನು ಅನುಭವಿಸ್ತಾ ಇದ್ದಾನೆ, ನರಸಿಂಹನ ಕಂಡು ನನ್ನ ಒಡೆಯ, ನನ್ನ ಸ್ವಾಮಿ ಅಂತ ಪ್ರಹ್ಲಾದ ಏನು ಆನಂದ ಅನುಭವಿಸ್ತಾನೆ, ನಾನು ಅನುಭವಿಸ್ಬೇಕು ಅಂತ ಚಿಂತನೆಯಿಂದನೇ ಮುಂದೆ ಭಗವಂತ ಬರುವಂತಹ ಲೀಲೆಗಳು, ಶ್ರೀರಾಮಚಂದ್ರನ ರೂಪ, ಪರಶುರಾಮನ ರೂಪ, ಕೃಷ್ಣನ ಸ್ವಯಂ ರೂಪದಲ್ಲಿ ಅವನು ತಂದೆ, ತಾಯಿ, ಸ್ನೇಹಿತರು, ಹೆಂಡತಿ, ಪ್ರೇಯಸಿಯರು, ಸೇವಕರು ಎಲ್ಲ ರಸಗಳಲ್ಲಿ ಅವನು ಲೀಲೆಗಳನ್ನು ಮಾಡ್ತಾನೆ. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಅನೇಕ ರಸಗಳಿವೆ. ಮುಖ್ಯವಾದಂಥದ್ದು ದಾಸ್ಯ, ಸಾಖ್ಯ, ವಾತ್ಸಲ್ಯ, ಮಾಧುರ್ಯ. ಹೇಗೆ ಇಲ್ಲಿ ಒಂದು ಪರಿವಾರದಲ್ಲಿ
ನಾವು ಅನೇಕ ರಸಗಳನ್ನು ಅನುಭವಿಸ್ತೇವೆ. ಇದರ ಮೂಲವಾದಂತಹ ರಸಗಳು ಆಧ್ಯಾತ್ಮಿಕ ಜಗತ್ತಿನಲ್ಲಿ, ವೈಕುಂಠ ಲೋಕದಲ್ಲಿ ಪ್ರತಿಯೊಂದು ಜೀವಾತ್ಮ ತನ್ನ ಇಚ್ಛೆಯ ಅನುಸಾರ ಭಗವಂತನ ಜೊತೆ ಒಬ್ಬ ಒಡೆಯನಾಗಿ, ಭಗವಂತ ನನ್ನ ಒಡೆಯ, ಭಗವಂತ ನನ್ನ ಸ್ನೇಹಿತ, ಭಗವಂತ ನನ್ನ ಪ್ರೇಮಿ, ಭಗವಂತ ನನ್ನ ಅಣ್ಣ, ಭಗವಂತ ನನ್ನ ಸಂಬಂಧಿಕ, ಭಗವಂತ ನನ್ನ ಪತಿ, ಭಗವಂತ ನನ್ನ ಪ್ರೇಮಿ, ಹೀಗೆ ನಾನಾ ರಸಗಳಲ್ಲಿ ಆನಂದವನ್ನು ಅನುಭವಿಸಬಹುದು. ಹಾಗೆಯೇ ಭಗವಂತ ಭಕ್ತ ಹೇಗೆ ಭಗವಂತನ ಆರಾಧಿಸ್ತಾನೆ, ಭಕ್ತನಿಗೆ ಏನು ಆನಂದ ಸಿಗುತ್ತೆ, ರಾಧಾರಾಣಿಗೆ ಕೃಷ್ಣ ನೋಡಿದಾಗ ಏನು ಆನಂದ ಸಿಗುತ್ತೆ ಅಂತ ತಿಳಿಲಿಕ್ಕೋಸ್ಕರ ಶ್ರೀ ಚೈತನ್ಯ ಮಹಾಪ್ರಭುಗಳಾಗಿ ಅವತರಿಸ್ತಾರೆ. ಹಾಗೂ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದು ಕೀರ್ತನೆ ಮಾಡುತ್ತಾ, ಸೇವೆ ಮಾಡುತ್ತಾ ಆ ಶುದ್ಧ ಭಕ್ತನ ದಿವ್ಯವಾದ ಆನಂದವನ್ನು ಸ್ವಯಂ ಭಗವಂತ ಅನುಭವಿಸ್ತಾನೆ. ಹಾಗೂ ನರಸಿಂಹದೇವ ಇಲ್ಲಿ ಹಿರಣ್ಯಕಶಿಪುನ ಸಂಹಾರ ಮಾಡಿ ನಂತರ ನವದ್ವೀಪಕ್ಕೆ ಹೋಗ್ತಾನೆ. ನಾವು ನವದ್ವೀಪ ಪರಿಕ್ರಮೆ ಮಾಡಿದಾಗ ನರಸಿಂಹಪಳ್ಳಿ ಅನ್ನುವಂತಹ ಒಂದು ಜಾಗ ಇದೆ. ಅಲ್ಲಿ ನರಸಿಂಹದೇವನ ಒಂದು ಶಾಂತವಾದ ರೂಪ ಅಲ್ಲಿ ಕಂಡು ಬರುತ್ತೆ. ಮಾಯಾಪುರಲ್ಲಿ 12 ಕೈಗಳ ರೂಪ ನಾವಲ್ಲಿ ಕಾಣಬಹುದು ಇಸ್ಕಾನ್ ಮಂದಿರದಲ್ಲಿ. ಇಂತಹ ಉಗ್ರವಾದ ರೂಪ, ಆ ವಿಗ್ರಹ ಬೇರೆ ಎಲ್ಲೂ ಇಲ್ಲ. ಮಾಯಾಪುರಲ್ಲಿ ಇಸ್ಕಾನ್ ಸಂಸ್ಥೆ ಶುರುವಾದಾಗ ಅನೇಕ ಜನ ಡಕಾಯಿತರು ನಾನಾ ರೀತಿಯ ಕಿರುಕುಳ ಕೊಡ್ತಾ ಇದ್ರು. ಬರೋದು, ಅಲ್ಲಿ ಲೂಟಿ ಮಾಡೋದು, ವಿಗ್ರಹಗಳನ್ನ ಕತ್ಕೊಂಡು ಹೋಗ್ಬಿಡೋದು, ಭಕ್ತರಿಗೆ ಚಿತ್ರಹಿಂಸೆ ಕೊಡೋದು ಎಲ್ಲ ಮಾಡ್ತಾ ಇದ್ರು. ರಕ್ಷಣೆಗೋಸ್ಕರ ನರಸಿಂಹನನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ನರಸಿಂಹ ಲೀಲೆಯನ್ನು ಕಂಡು ಅತ್ಯಂತ ಉಗ್ರವಾದಂತಹ ರೂಪ, ತುಂಬಾ ಉಗ್ರ ಇದ್ದಿದ್ದು ಯಾವಾಗ ಅಂತ ಹೇಳಿದ್ರೆ ಆ ಕಂಬದಿಂದ ಹೊರಗೆ ಬಂದದ್ದ ರೂಪ, ಅದು ಅತ್ಯಂತ ಉಗ್ರ. ಇವಾಗ ದೇವತೆಗಳು ಏನ್ ಕಾಣ್ತಾ ಇದ್ರೆ ಆ ಉಗ್ರಕ್ಕಿಂತ ಎಷ್ಟೋ ಪಟ್ಟು ಕಡಿಮೆ, ಅದಕ್ಕಿಂತ ಉಗ್ರ ಆಯ್ತು. ಯಾಕಂತ ಹೇಳಿದ್ರೆ ಪ್ರಹ್ಲಾದನಿಗೆ ಕಿರುಕುಳ ಕೊಡ್ತಾ ಇದ್ದ ಹಾಗೆ ಅವನು ಇವನ್ನ ಬಿಡಬಾರದು ಅಂತ ಹೇಳಿ ಆ ಗರ್ಜನೆ ಮಾಡ್ಕೊಂಡು ಬಂದಂತಹ ರೂಪ 12 ಕಡೆಯಲ್ಲಿ ತುಂಬಾ ಉಗ್ರ ಆಯಿತು. ಅಂತಹ ಒಂದು ರೂಪ ಕೆತ್ತನೆ ಮಾಡಬೇಕು ಅಂತ ಹೇಳಿ ಎಲ್ಲ ಇಸ್ಕಾನ್ ಭಕ್ತಾದಿಗಳು ಬಂದು ಈ ದಕ್ಷಿಣ ಭಾರತದಲ್ಲಿ ಒಬ್ಬ ಶಿಲ್ಪಿಗೆ ಹೇಳ್ತಾರೆ, ವಿಗ್ರಹ ಮಾಡುವ ಶಿಲ್ಪಿಗೆ ನನಗೆ ಇಂತಹ ರೂಪ ಬೇಕು, ಸ್ತನು ನರಸಿಂಹ ಅಂದ್ರೆ ಸ್ತಂಭದಿಂದ ಹೊರಬಂದಂತಹ ರೂಪ. ಆಗ ಸ್ಥಪತಿ ತನ್ನ ಗುರುಗಳನ್ನು ಕೇಳ್ತೀನಿ ಅಂತ ಹೇಳ್ತಾರೆ. ಗುರುಗಳು ಅದನ್ನ ನೋಡ್ತಾರೆ, ನೋಡಿ ಇಂತಹ ರೂಪ ಯಾರು ಜಗತ್ತಲ್ಲಿ ಕೆತ್ತನೆ ಮಾಡಿಲ್ಲ, ಮತ್ತೆ ಇಂತಹ ರೂಪವನ್ನು ಆರಾಧನೆ ಮಾಡಲಿಕ್ಕೆ ಅಷ್ಟು ಸುಲಭ ಅಲ್ಲ. ಆ ಉಗ್ರ ರೂಪದಲ್ಲಿ ಎಲ್ಲೋ ಒಂದ್ ಕಡೆ ವಿಗ್ರಹ ಸ್ಥಾಪನೆಯಾಗಿತ್ತು, ಸರಿಯಾಗಿ ಪೂಜೆ ಆಗದಿರೋ ಕಾರಣ ಆ ಸಮಸ್ತ ಊರೇ ನಷ್ಟ ಆಗೋಯ್ತು. ಅದರಿಂದ ನಾನು ಇದನ್ನು ಮಾಡೋಬಾರದು ಅಂತ ಹೇಳ್ತೀನಿ. ಮತ್ತೆ ಮತ್ತೆ ಭಕ್ತಾದಿಗಳು, ಇಸ್ಕಾನ್ ಭಕ್ತಗಳು ನಮ್ಗೆ ಇದೇ ರೂಪ ಬೇಕು, ದಯವಿಟ್ಟು ಮಾಡಿ ಮಾಡಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಮತ್ತೆ ಅವ್ರು ಕೇಳ್ತಾರೆ, ಗುರುಗಳು ಕೇಳ್ತಾರೆ, ವಿಗ್ರಹ ಎಲ್ಲಿ ಸ್ಥಾಪನೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ? ಇದು ನವದ್ವೀಪದಲ್ಲಿ ಸ್ಥಾಪನೆ ಆಗ್ತದೆ. ಹಾಗಾದ್ರೆ ಪರವಾಗಿಲ್ಲ, ಅಲ್ಲಿ ನವದ್ವೀಪದಲ್ಲಿ ಉಗ್ರ ರೂಪ ಅಷ್ಟು ಪ್ರಭಾವಕಾರಿ ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ ಈ ಚೈತನ್ಯ ಮಹಾಪ್ರಭುಗಳ ಜಾಗ. ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ಕೃಷ್ಣಾಯ ಕೃಷ್ಣ ಚೈತನ್ಯ ನಮಃ. ಚೈತನ್ಯ ಮಹಾಪ್ರಭುಗಳು ಎಲ್ಲಾ ರೂಪಗಳಲ್ಲಿ ಅತ್ಯಂತ ಕೃಪಾಮಯಾದಂತಹ ರೂಪ. ಅಂತಹ ಕೃಪಾಮಯ ವಾತಾವರಣದಲ್ಲಿ ನರಸಿಂಹ ತನ್ನ ಅಂತಹ ಉಗ್ರ ಸ್ವರೂಪವನ್ನು ಪ್ರಕಟ ಮಾಡೋದಿಲ್ಲ ಅಂತ ಹೇಳಿ ಇಲ್ಲಿ ನರಸಿಂಹದೇವರ ಸ್ಥಾಪನೆ ಮಾಡಲಿಕ್ಕೆ ಅವಕಾಶ ಕೊಡ್ತಾರೆ. ಹೀಗೆ ನವದ್ವೀಪದ ಮಹಿಮೆಯನ್ನು ವಿವರಿಸಲಾಗಿದೆ. ಹಾಗೂ ಇಲ್ಲಿ ಮನು ಇದನ್ನೇ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ನರಸಿಂಹದೇವನಿಗೆ, ಹೇ ಭಗವಂತ, ಮಾನವ ಸಮಾಜಕ್ಕೆ ಎಲ್ಲ ನಿಯಮಗಳು ಕೊಡುವಂಥವರು ನಾವು ಮನು, ಅಲ್ಲಿ ನಾವೆಲ್ಲ ನಿಮ್ಮ ಸೇವಕರು. ನಾವು ಈ ಮಾನವ ಸಮಾಜಕ್ಕೆ ವರ್ಣಾಶ್ರಮದವರು ನಾವು ನೀಡಿದ್ದೀವಿ. ಅಲ್ಲಿ ಹಿರಣ್ಯಕಶಿಪುವಿನ ಒಂದು ರಾಜ್ಯದಲ್ಲಿ ಅವನು ರಾಜನಾಗಿರ್ಬೇಕಾದ್ರೆ ಎಲ್ಲ ನಿಯಮಗಳು ಉಲ್ಲಂಘನೆ ಮಾಡ್ತಾ ಇದ್ದ, ಮತ್ತೆ ಎಲ್ಲಾ ಕಡೆ ಸುಖ ಶಾಂತಿಯಿಂದ ನಾಶವಾಗಿತ್ತು. ಆದರೆ ನೀನು
ಈಗ ಅಂತಹ ಒಂದು ಹಸುವನ್ನು ಸಂಹಾರ ಮಾಡಿ ಮತ್ತೆ ಪುನಃ ವರ್ಣಾಶ್ರಮವನ್ನು ಸ್ಥಾಪನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀಯಾ? ಮನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಮಾನವ ಸಮಾಜದಲ್ಲಿ ಸುಖ ಶಾಂತಿ ನೆಲೆಸಬೇಕು ಅಂತ ಹೇಳಿದ್ರೆ ವರ್ಣಾಶ್ರಮ ಧರ್ಮ ನಡಿಬೇಕು. ವರ್ಣಾಶ್ರಮ ಧರ್ಮ ಪಾಲನೆ ಮಾಡದೇ ಇದ್ರೆ, ನಿಯಮಗಳು ಪಾಲನೆ ಮಾಡದೇ ಇದ್ರೆ ಯಾವುದೇ ರೀತಿ ಸುಖ ಶಾಂತಿ ಇರಲಿಕ್ಕೆ ಸಾಧ್ಯ ಇಲ್ಲ. ನಿಯಮಗಳು ಪಾಲನೆ ಮಾಡದೇ ಇರುವಂತಹವ್ರು ಯಾರು? ಪ್ರಾಣಿಗಳು, ಪಕ್ಷಿಗಳು. ಅವರಿಗೆ ಯಾವುದೇ ರೀತಿ ನಿಯಮಗಳಿಲ್ಲ. ಅವ್ರು ಹೆಂಗ್ ಬೇಕಾದ್ರೂ ಇರ್ತಾರೆ, ಎಲ್ಲಿ ಬೇಕಾದ್ರೂ ಓಡಾಡ್ತಾರೆ, ಏನ್ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಮಾಡ್ತಾರೆ. ಆದರೆ ಮನುಷ್ಯರಾದಂಥವರು ಹಾಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ವರ್ಣಾಶ್ರಮ ಧರ್ಮದಲ್ಲಿ ಎರಡು ರೀತಿಯ ವರ್ಣಾಶ್ರಮ ಧರ್ಮ ಇದೆ. ಒಂದು ಸಕಾಮ ವರ್ಣಾಶ್ರಮ, ಇನ್ನೊಂದು ನಿಷ್ಕಾಮ ವರ್ಣಾಶ್ರಮ. ಸಕಾಮ ವರ್ಣಾಶ್ರಮ ನಿಯಮಗಳನ್ನು ಪಾಲನೆ ಮಾಡೋದ್ರಿಂದ ನಮಗೆ ಇದೇ ಭೌತಿಕ ಜಗತ್ತಿನಲ್ಲಿ ಆನಂದವಾಗಿರಲಿಕ್ಕೆ ಒಂದು ಅವಕಾಶ. ಆದರೆ ಇಷ್ಟೇ ಲಾಭ ಅಲ್ಲ. ಮನುಷ್ಯ ಜನ್ಮದ ಉದ್ದೇಶ ನಾವು ಈ ಲೋಕದಲ್ಲಿ ಸುಖವಾಗಿರಬೇಕು ಅಂತಲ್ಲ. ಮನುಷ್ಯ ಜನ್ಮದ ಉದ್ದೇಶ ನಾವು ಇರೋ ತನಕ ಸುಖವಾಗಿರಬೇಕು, ದೇಹ ತ್ಯಾಗ ಮಾಡಿದ್ಮೇಲೆ ಮತ್ತೆ ಪುನಃ ಈ ಲೋಕದಲ್ಲಿ ಹುಟ್ಟಬಾರದು. ಅಂದ್ರೆ ನಾವು ಮೋಕ್ಷವನ್ನು ಪಡಿಬೇಕು. ಅಂದ್ರೆ ಈ ವರ್ಣಾಶ್ರಮದ ಪಾಲನೆ ಮಾಡೋದ್ರಿಂದ ನಾವು ಇರೋ ತನಕನೂ ಎಲ್ಲ ರೋಗಗಳನ್ನು ಮುಕ್ತವಾಗಿ, ಆರೋಗ್ಯವಾಗಿ, ಆನಂದವಾಗಿ ಬಾಳಬಹುದು. ಹಾಗೂ ಜೊತೆಯಲ್ಲಿ ದೇಹ ತ್ಯಾಗ ಮಾಡಿದಾಗ ನಾವು ಮರಳಿ ಭಗವಂತನ ಧಾಮಕ್ಕೆ ಹೋಗಬಹುದು. ಅದು ನಿಷ್ಕಾಮ ವರ್ಣಾಶ್ರಮ. ಭೌತಿಕ ಜಗತ್ತಿನ ಮೇಲೆ ವೈರಾಗ್ಯ, ಭಗವಂತನ ಮೇಲೆ ಅನನ್ಯವಾದಂತಹ ಭಕ್ತಿ, ನಿಸ್ವಾರ್ಥ ನಿಷ್ಕಾಮವಾದ ಭಕ್ತಿಯನ್ನು ಬೆಳೆಸ್ಕೊಂಡು ನಾವು ಭಗವಂತನ ಧಾಮಕ್ಕೆ ಹೋಗಬೇಕಾದ್ರೆ ವರ್ಣಾಶ್ರಮದ ನಿಯಮಗಳನ್ನು ನಾವು ಪಾಲನೆ ಮಾಡಬೇಕು. ಆದರೆ ಯಾವಾಗ ದ್ವಾಪರಯುಗ ಕೊನೆಯಾಗ್ತಾ ಬಂತು, ಕೃಷ್ಣ ಪರಮಾತ್ಮ ಅದೃಶ್ಯನಾದ, ಕೃಷ್ಣ ಪರಮಾತ್ಮನ ಜೊತೆ ಧರ್ಮವೂ ಕೂಡ ಹೊಟ್ಟೋಯ್ತು. ಧರ್ಮದ 4 ಕಾಲಗಳಿವೆ: ಸತ್ಯ, ಕರುಣೆ, ತಪಸ್ಯ ಮತ್ತೆ ಶುಚಿ. ಆದರೆ ಕಲಿಯುಗ ಶುರುವಾಗ್ತಾ ಇದ್ದ ಹಾಗೆ ಪರೀಕ್ಷಿತ್ ಮಹಾರಾಜ ನೋಡಿದ ಧರ್ಮದ 3 ಕಾಲಗಳು ಆಗಲೇ ನಷ್ಟ ಆಗ್ಬಿಟ್ಟಿದೆ. ಕರುಣೆ, ಶುಚಿ, ತಪಸ್ಯ ನಾಶ ಆಗ್ಬಿಟ್ಟಿದೆ. ಒಂದೇ ಒಂದು ಕಾಲ ಮೇಲೆ ಆ ಧರ್ಮ ಅಂತ ಎತ್ತು ನಿಂತಿದೆ, ಇದು ಸತ್ಯ. ಮುಂದೆ ಕಲಿಯುಗದಲ್ಲಿ ಸ್ವಲ್ಪ ಸಮಯ ಇರುತ್ತೆ. ಕಲಿಯುಗ ಮುಂದುವರಿತಾ ಇದ್ದ ಹಾಗೆ ಅದು ಕೂಡ ನಾಶವಾಗುತ್ತೆ. ಅದರಿಂದ ಇಂತಹ ಒಂದು ಪರಿಸ್ಥಿತಿ ನಾವಿದ್ದೀವಿ. ಸತ್ಯಯುಗದಲ್ಲಿ ಜನ ಇದೆಲ್ಲ ಧರ್ಮ, ಶುಚಿ, ತಪಸ್ಯ, ಕರುಣೆ ಎಲ್ಲ ಇರ್ತಾ ಇತ್ತು. ಆದರೆ ಯುಗಗಳು ಹೋಗ್ತಾ ಇದ್ದ ಹಾಗೆ ಆ ಎಲ್ಲ ಗುಣಗಳು ನಾಶ ಆಗ್ತಾ ಬಂತು. ಕಲಿಯುಗದಲ್ಲಿ ಜನ ಎಷ್ಟು ಮಟ್ಟಿಗೆ ಎಲ್ಲ ನಿಯಮಗಳು ಪಾಲನೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ? ಅನೇಕ ನಿಯಮಗಳಿದೆ, ಅನೇಕ ಕಟ್ಟುನಿಟ್ಟುಗಳು ಕೊಟ್ಟಿದ್ದಾರೆ ಶಾಸ್ತ್ರಗಳಲ್ಲಿ ಶುದ್ಧವಾಗಿರಲಿಕ್ಕೆ, ಯಜ್ಞಗಳು ಮಾಡಲಿಕ್ಕೆ, ತಪಸ್ಯ ಮಾಡಲಿಕ್ಕೆ, ಪೂಜೆ ಮಾಡಲಿಕ್ಕೆ ಪ್ರತಿನಿತ್ಯದ ನಿಯಮಗಳು. ನಾವು ಬೆಳಗ್ಗೆ ಎದ್ದೇಳೋದ್ರಿಂದ ಇದ್ದು ಎಷ್ಟೊತ್ತಿಗೆ ಏಳಬೇಕು, ಎಷ್ಟೊತ್ತಿಗೆ ಸ್ನಾನ ಮಾಡಬೇಕು, ಹೇಗೆ ಸ್ನಾನ ಮಾಡಬೇಕು, ಯಾವ ಮಂತ್ರಗಳು ಹೇಳಬೇಕು, ಯಾವ ಅಡುಗೆ ಮಾಡಬೇಕು, ಏನು ಅಡುಗೆ ಮಾಡಬೇಕು, ಹೇಗೆ ಅರ್ಪಣೆ ಮಾಡಬೇಕು, ಹಾಗೂ ಬೇರೆ ಬೇರೆ ವರ್ಣಗಳಿಗೆ, ಆಶ್ರಮಗಳಿಗೆ ಬೇರೆ ಬೇರೆ ನಿಯಮಗಳು. ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಹೀಗೆ ಗುಣ ಹಾಗೂ ಕರ್ಮಗಳ ಮೇಲೆ ಬೇರೆ ಬೇರೆ ವಿಭಾಗಗಳಾಗಿವೆ. ಮತ್ತೆ ಪ್ರತಿಯೊಂದು ವಿಭಾಗಕ್ಕೆ ಬೇರೆ ಬೇರೆ ನಿಯಮಗಳಿದೆ. ಅದೆಷ್ಟು ಕಟ್ಟುನಿಟ್ಟಾಗಿ ಪಾಲನೆ ಮಾಡಲಿಕ್ಕೆ ನಾವು ಆಗ್ತಾ ಇದೆ, ಎಷ್ಟು ಮಟ್ಟಿಗೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ, ಎಷ್ಟು ಮಟ್ಟಿಗೆ ನಮಗೆ ಆ ಬುದ್ಧಿವಂತಿಕೆ ಇದೆ, ಆ ತಾಳ್ಮೆ ಶಕ್ತಿ ಇದೆ, ಇಂದ್ರಿಯಗಳ ಮೇಲೆ ಹತೋಟಿ ಇದೆ. ಇಂದ್ರಿಯಗಳ ಮೇಲೆ ಹತೋಟಿ ಇರುವಂತಹವನು ಎಂತಹ ತಪಸ್ಸೆ ಕೂಡ ಮಾಡಬಹುದು. ಸತ್ಯಯುಗದಲ್ಲಿ ಆ ದೈತ್ಯನಾದಂತಹ ಹಿರಣ್ಯಕಶಿಪು ಕೂಡ ತಪಸ್ಸೆ ಮಾಡಿದ, ಅಸುರ. ಅದು ಕೂಡ ಅವನಲ್ಲಿ ತಪಸ್ಸೆ ಮಾಡುವಂತ ಶಕ್ತಿ ಇತ್ತು. ಅರೆ ಕಲಿಯುಗದಲ್ಲಿ ನಾವು ಬ್ರಾಹ್ಮಣರು, ಕ್ಷತ್ರಿಯರು ಅಂತೆಲ್ಲ ಹೇಳ್ಕೊತಾರೆ, ವೈಶ್ಯರು ಅಂತ ಹೇಳ್ತಾರೆ. ಅರೆ ಎಷ್ಟು ಮಟ್ಟಿಗೆ ನಿಯಮಗಳನ್ನು ಪಾಲನೆ ಮಾಡ್ತಾ ಇದ್ದಾರೆ. ಶುಚಿಯಾಗಿರ್ಬೇಕು, ಪ್ರತಿನಿತ್ಯ ಸ್ನಾನ ಮಾಡಬೇಕು, ಬ್ರಹ್ಮಚಾರಿ 1 ಬಾರಿ, ಗೃಹಸ್ಥ 2 ಬಾರಿ, ಸನ್ಯಾಸಿ 3 ಬಾರಿ ಪ್ರತಿನಿತ್ಯ ಸ್ನಾನ ಮಾಡಬೇಕು. ಅದಲ್ಲದೆ
ಮಲಮೂತ್ರ ವಿಸರ್ಜನೆ ಮಾಡಿದಾಗ ಅವಳು ಸ್ನಾನ ಮಾಡಬೇಕು. ಎಷ್ಟು ಜನ ಸ್ನಾನ ಮಾಡ್ತಾರೆ? ಒಬ್ಬರು ಭಕ್ತರ ಮನೆಗೆ ಹೋಗಿದ್ದೆ. ಅವನ ಮಗ ಬೈಕೋತಾ ಇದ್ದ, ನನ್ನ ತಾಯಿ ಏನು ಯಾವಾಗಲೂ ಸ್ನಾನ 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 ಅಂತಾರೆ, ನೀರೆಲ್ಲ ವೇಸ್ಟ್ ಆಗ್ತಾ ಇದೆ. ಅವನು ಟಾಯ್ಲೆಟ್ಗೆ ಹೋದ್ರು ಕೂಡ ಸ್ನಾನ ಮಾಡದೆ ಅಡುಗೆ ಮನೆಗೆಲ್ಲ ಓಡಾಡ್ತಾನೆ. ತಾಯಿ ಬೈತಾ ಇರ್ತಾನೆ. ಅವನಂತಾನೆ ಹಿಂಗೆಲ್ಲ ಮಾಡಿದ್ರೆ ಹಿಂಗೆ ಸಾಧ್ಯ? ಈಗ ನಾವು ಯಾವಿದ್ದೀವಿ? ನಾವಿವಾಗ 21ನೇ ಶತಮಾನದಲ್ಲಿ ಇದ್ದೀವಿ, ಹಿಂಗೆಲ್ಲ ಸ್ನಾನ ಮಾಡ್ಬೇಕಂದ್ರೆ ನೀರು ವೇಸ್ಟ್ ಆಗುತ್ತೆ ಅಂತೆಲ್ಲ ಅವನು ಮಾತಾಡ್ತಾ ಇದ್ದ. ಸೊ ಹೀಗೆ ಎಂತಹ ಪರಿಸ್ಥಿತಿ ಬಂದಿದೆ. ಶುಚಿ ಅನ್ನೋದು ಅದು ಪಾಲನೆ ಮಾಡುವಂತಹ ಬುದ್ಧಿವಂತಿಕೆ ಇಲ್ಲ. ಅಂದರೆ ಅವನ ಮಟ್ಟಿಗೆ ಅವನ ಬುದ್ಧಿವಂತಿಕೆ ಅಷ್ಟೇ ಇರುವಂತಹದ್ದು. ಅವನ ಬುದ್ಧಿವಂತಿಕೆ ಪ್ರಕಾರ ಅವನಿಗೆ ಇದು ಏನೋ ತುಂಬಾ ಏನೋ ಬೇಡದೇ ಇರುವಂತಹ ಕೆಲಸ ಮಾಡ್ತಾ ಇದ್ದೀವಿ, ಸ್ನಾನ ಮಾಡೋದು ಬೇಡ ಇರುವಂತಹ ಕೆಲಸ. ಅನೇಕ ಜನರು ಸ್ನಾನ ಮಾಡೋ ಅವಶ್ಯಕತೆ ತಿಳ್ಕೊಳ್ಳೋದಿಲ್ಲ. ಇವಾಗ ಏನು ಪರ್ಫ್ಯೂಮ್ ಇದೆ, ಸೆಂಟ್ ಹೊಡ್ಕೊಂಡ್ಬಿಟ್ಟು ಹೋಗ್ಬಿಟ್ರೆ ಆಯಿತು. ಯಾಕೋಸ್ಕರ ಸ್ನಾನ ಮಾಡಬೇಕು? ಅದಕ್ಕೋಸ್ಕರ ಟೈಮ್ ಕೊಡಬೇಕು. ಆರಾಮಾಗಿ ನಿದ್ರೆ ಮಾಡ್ತಾ ಇರ್ತಾರೆ 10 ಗಂಟೆ ತನಕ. ಮತ್ತೆ ಟೈಮ್ ಆಯ್ತು ಅಲ್ಲಿ ಕ್ಯಾಬ್ ಬಂದಿರುತ್ತೆ, ಆಫೀಸ್ ಲೇಟ್ ಆಗುತ್ತೆ. ಏನು ಮಾಡೋದು? ಸೆಂಟ್ ಹೊಡ್ಕೊಳ್ಳೋದು. ಆ ಬಟ್ಟೆನೂ ಕೂಡ ಏನು ವಾಶ್ ಮಾಡೋದಿಲ್ಲ. ಪ್ರತಿನಿತ್ಯ ಬಟ್ಟೆ ಹೋಗ್ದಿರೋದು ವಾಶ್ ಮಾಡಬೇಕು, ಅದು ತೊಳೆಯೋದಿಲ್ಲ, ಅದನ್ನೇ ಹಾಕೊಳ್ಳೋ ಹೋಗ್ಬಿಡೋದು. ಏನಿದೆಲ್ಲ ಕೊಳಕ್ ಕಾಣ್ತಾ ಇದೆ ಅಂತಂದ್ರೆ ಇದು ಫ್ಯಾಷನ್ ಇದೆ. ಹಾಗೆಲ್ಲ ಫ್ಯಾಷನ್ ಇದೆ. ಜೀನ್ಸ್ ಎಲ್ಲ ಹರಿದೋಗಿರೋ ಜೀನ್ಸ್ ಇರುತ್ತೆ, ಅದು ಸ್ಕ್ವೀಸ್ ಆಗಿದ್ರೆ ಅದು ಒಂಥರ ಫ್ಯಾಷನ್. ರಿಂಕಲ್ಡ್ ಶರ್ಟ್ಸ್ ಅಂತ, ಸೊ ರಿಂಕಲ್ ಸ್ಟೈಲ್ ಅದೊಂಥರ ಸ್ಟೈಲ್, ಹರಿದೋಗಿರೋದೊಂದು ಸ್ಟೈಲ್. ಸೊ ಹೀಗೆ ಪ್ರತಿಯೊಂದು ಏನೆಲ್ಲ ನಿಯಮಗಳು ಉಲ್ಲಂಘನೆ ಮಾಡ್ತೀವಿ ಅದೆಲ್ಲ ಒಂದು ಫ್ಯಾಷನ್ ಅಂತ ಹೇಳ್ತಾ ಜನ ಮುಂದುವರಿತಾ ಇದ್ದಾರೆ. ಹೀಗೆ ಇಂತಹ ಪರಿಸ್ಥಿತಿಗಳಲ್ಲಿ ಪ್ರಭುಪಾದ್ ಹೇಳ್ತಾರೆ, ಹೀಗೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಆ ನಾಯಿಗಳನ್ನು ವಾಕಿಂಗ್ ಕರ್ಕೊಂಡು ಹೋಗ್ತಾರೆ. ಆ ನಾಯಿಗಳನ್ನು ವಾಕಿಂಗ್ ಕರ್ಕೊಂಡು ಹೋದಾಗ ಅದೆಲ್ಲಲ್ಲಿ ಮಲ ವಿಸರ್ಜನೆ ಮಾಡುತ್ತೆ. ಅದನ್ನ ಕ್ಲೀನ್ ಆಗಿ ಒಂದು ಪಾತ್ರೆ, ಒಂದು ಪರ್ಕೆ ತಗೊಂಡು ಜೊತೆಲಿ ಹೋಗ್ಬೇಕು. ಎಲ್ಲೆಲ್ಲಿ ಬೀಳುತ್ತೆ ಅದನ್ನು ಕ್ಲೀನ್ ಮಾಡಬೇಕು. ಯಾಕಂತ ಹೇಳಿದ್ರೆ ಅದೇ ದಂಡ ವಹಿಸ್ತಾರೆ, ಹಾಕ್ತಾರೆ ಪ್ರಾಣಿಗಳು ಮಾಡಿ. ಶಾಸ್ತ್ರ ಹೇಳುತ್ತೆ, ಅಕಸ್ಮಾತ್ ಆಗಿ ಎಲ್ಲೋ ಯಾವುದೋ ಥರ ನಾಯಿಗಳು ಮಲ ವಿಸರ್ಜನೆ ಎಲ್ಲೋ ಸ್ಪರ್ಶ ಆದರೆ ಹೋಗಿ ಸ್ನಾನ ಮಾಡಬೇಕು. ಈಗ ಸ್ಪರ್ಶ ಮಾಡೋದು ಹೋಗ್ಲಿ, ಅಂತಹ ನಾಯಿ ಬೆಕ್ಕುಗಳು ಮನೆಯಲ್ಲಿ ಓಡಾಡ್ತಾ ಇರುತ್ತೆ, ಮಂಚದ ಮೇಲೆ ಓಡಾಡ್ತಾ ಇರುತ್ತೆ. ಅದು ಮಲ ಮಾತ್ರ ಎಲ್ಲಿ ವಿಸರ್ಜನೆ ಮಾಡುತ್ತೋ ಅದು ಎಲ್ಲ ಸಂತೋಷ, ಅದ್ರ ಜೊತೆನೆ ಓಡಾಡ್ತಾ ಇರ್ತಾರೆ. ಪ್ರಾಣಿಗಳಿಗೆ ಆಹಾರ ಹಾಕೋದು ಅದನ್ನೇ ಅವರು ತಿಂತಾ ಇರ್ತಾರೆ. ಹೀಗೆ ಒಂಥರ ವಿಚಿತ್ರವಾದಂತಹ ಒಂದು ಸಮಯ ಇವತ್ತಿನ ದಿವಸ ಇದೆ. ಆದ್ದರಿಂದಲೇ ಜನ ಮನುಷ್ಯ ರೂಪದಲ್ಲಿದ್ದಾರೆ ಹೊರತು ಮನುಷ್ಯ ರೂಪದಲ್ಲಿದ್ದರೂ ಕೂಡ ನಾಯಿ ಬೆಕ್ಕುಗಳ ಹಾಗೆ ವರ್ತನೆ ಮಾಡ್ತಾ ಇರ್ತಾರೆ. ಅನೈತಿಕ ಸಂಬಂಧ, ಜೂಜಾಟ, ಮದ್ಯಪಾನ, ಮಾಂಸ ಭಕ್ಷಣೆ ಇದೆಲ್ಲವೂ ಜನರಿಗೆ ಸಹಜ ಅಂತ ಆಗ್ಬಿಟ್ಟಿದೆ. ಅವ್ರಿಗೆ ಇದೇನು ಕೆಟ್ಟದು ಅಂತ ಅನ್ನಿಸ್ತಾ ಇದೆ. ಅದೇನಿದೆ, ಅದೇನು ತೊಂದರೆ ಇದೆ? ಪ್ರಾಣಿಗಳು ಹಾಗಿದೆ, ನಾವು ಹಂಗಿರ್ತೀವಿ, ಪ್ರಕೃತಿ ಹೀಗಿದೆ, ಪ್ರಕೃತಿಯ ಗುಣಗಳು ಹೀಗಿದೆ. ಇದರಲ್ಲಿ ಯಾಕೆ ನಾವು ಇಷ್ಟೊಂದು ಕಟ್ಟುನಿಟ್ಟು ಮಾಡಬೇಕು? ಕಟ್ಟುನಿಟ್ಟು ಇರಬಾರ್ದು, ಫ್ರೀ ಆಗಿರಬೇಕು. ಫ್ರೀ ಆಗಿದ್ರೆ ಮನಸ್ಸಿನ ಚಿಂತನೆ ಇರೋದಿಲ್ಲ. ಧರ್ಮೇನ ಹೀನ ಪಶುಭಿ ಸಮಾನ. ಹೀಗೆ ಕಲಿಯುಗದ ಒಂದು ಗುಣಗಳ ಕಾರಣ ಜನರು ಪವಿತ್ರವಾಗಿಲ್ಲ, ಬದಲಾಗಿ ಪತೀತರಾಗಿದ್ದಾರೆ. ಪತೀತ ಅಂತ ಹೇಳಿದ್ರೆ ಅತ್ಯಂತ ನೀಚವಾದದ್ದು. ಅದೆಂದರೆ ಪತೀತ ಪಾವನ ಹೇತು ತವ ಅವತಾರ. ಆಚಾರ್ಯ ಹಾಡ್ತಂತರು, ಜನರು ಈ ಕಲಿಯುಗದಲ್ಲಿ ಎಲ್ಲರೂ ಪತೀತರು, ಅತ್ಯಂತ ನೀಚವಾಗಿಟ್ಟಿದ್ದಾರೆ. ಅಂತಹ ಪತೀತನ ಉದ್ಧಾರ ಮಾಡಬೇಕು ಅಂತ ಹೇಳಿದ್ರೆ ಒಬ್ಬನೇ ಒಬ್ರು ನಮಗೆ ಸಹಾಯ ಮಾಡುವಂತಹವರು ಚೈತನ್ಯ ಮಹಾಪ್ರಭು. ಹಾಗೋದಕ್ಕೆ ಕೊಟ್ಟಿರುವಂತಹ ಮಾರ್ಗ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಕಲಿಯುಗದ ಜನ ಅಜ್ಞಾನಿಗಳು, ಅಹಂಕಾರಿಗಳು, ಅಪವಿತ್ರರು. ಇಂತಹ ನೀಚವಾದಂತಹ ಪರಿಸ್ಥಿತಿಯಿಂದ ಯಜ್ಞಗಳಾಗಲಿ, ಧ್ಯಾನವಾಗಲಿ, ಅಥವಾ ಪಾಂಚರಾತ್ರಿಕ ವಿಗ್ರಹ ಪೂಜೆಗಳಾಗಲಿ ನಮಗೆ ಸಹಾಯ ಮಾಡಲು ಸಾಧ್ಯ ಇಲ್ಲ. ಅದನ್ನು ಚೈತನ್ಯ ಮಹಾಪ್ರಭು ಗೋಲೋಕೇರ ಪ್ರೇಮಧನ, ವೈಕುಂಠ ಲೋಕದಲ್ಲಿ ಶ್ರೇಷ್ಠವಾದಂತಹ ಲೋಕ ಗೋಲೋಕ ವೃಂದಾವನದ ಒಂದು ಮಂತ್ರವನ್ನು ನಮಗೆ ಕೊಟ್ಟಿದ್ದಾರೆ.
ಕೇವಲ ಈ ಒಂದು ಮಂತ್ರ ಮಾತ್ರ, ಹರೇ ಕೃಷ್ಣ ಮಹಾಮಂತ್ರ ಮಾತ್ರ ನಮ್ಮಂತಹ ನೀಚವಾದ ಪರಿಸ್ಥಿತಿಯಿಂದ ನಮ್ಮನ್ನು ಹೊರತರಲಿಕ್ಕೆ ಸಾಧ್ಯ. ಬೇರೆ ಬೇರೆ ಯುಗಗಳಲ್ಲಿ ಬೇರೆ ಬೇರೆ ಮಾರ್ಗಗಳಿತ್ತು. ಧ್ಯಾನ, ಸತ್ಯಯುಗದಲ್ಲಿ ಧ್ಯಾನ, ತ್ರೇತಾಯುಗದಲ್ಲಿ ಯಜ್ಞಗಳು, ದ್ವಾಪರ ಯುಗದಲ್ಲಿ ವಿಗ್ರಹ ಪೂಜೆಗಳು. ಅಂದರೆ ಇದ್ಯಾವುದು ಕೂಡ ಕಲಿಯುಗದ ಜನರನ್ನು ಎತ್ತಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಅಷ್ಟು ನೀಚವಾಗಿದೆ ಕಲಿಯುಗದ ಜನ ನಾವೆಲ್ಲ. ಆದ ಕಾರಣ ನಾವು ಈ ಒಂದು ಮಾರ್ಗವನ್ನು ಅನುಸರಿಸಬೇಕು. ಈ ಹರೇ ಕೃಷ್ಣ ಮಹಾಮಂತ್ರ ಯಾರೇ ಇರಲಿ, ಬ್ರಾಹ್ಮಣ ಇರಲಿ, ಕ್ಷತ್ರಿಯ ಇರಲಿ, ವೈಶ್ಯ ಇರಲಿ, ಶೂದ್ರ ಇರಲಿ, ಶೂದ್ರಗಿಂತ ನೀಚವಾದಂಥ ಚಂಡಾಲನಿರಲಿ, ನಾಯಿ ತಿನ್ನುವಂಥ ಸ್ವಪಚ, ನಾಯಿ ತಿನ್ನುವಂಥ ಜನ ಇದ್ರೂ ಕೂಡ ಅವನನ್ನು ಕೂಡ ಮುಕ್ತಿಗೊಳಿಸುತ್ತೆ, ಅವನ ಹೃದಯನೂ ಕೂಡ ಶುದ್ಧೀಕರಣ ಮಾಡುತ್ತೆ, ಹಾಗೂ ಕೆಳಮಟ್ಟದಿಂದ ಅವನು ಬ್ರಾಹ್ಮಣನಾಗುವಂತಹ ಗುಣಕ್ಕೆ ಅದನ್ನು ಏರಿಸುತ್ತೆ. ಯಾವಾಗ ಹೃದಯ ಕಲ್ಮಶಗಳಿಂದ ತುಂಬಿಕೊಂಡಿದೆ ಅವನು ಅತ್ಯಂತ ನೀಚವಾಗಿ ವರ್ತಿಸ್ತಾನೆ. ಯಾವಾಗ ಹೃದಯ ಶುದ್ಧೀಕರಣ ಆಗುತ್ತೆ ಆಗ ಅವನು ಆ ಜೀವಾತ್ಮ ಶುದ್ಧವಾದಂಥದ್ದು. ಜೀವಾತ್ಮ ಭಗವಂತನ ಹಾಗೆಯೇ ಸಚ್ಚಿತ್ತಾನಂದ ರೂಪಿ. ಅಂದರೆ ಭೌತಿಕವಾದ ಆಸೆಗಳು ಸೇರ್ಕೊಂಡಿರೋ ಕಾರಣ ಆ ಕಲ್ಮಶಗಳಿಗೆ ಒಳಗಾಗಿ, ಪಾಪದ ಪ್ರತಿಕ್ರಿಯೆಗಳಿಗೆ ಒಳಗಾಗಿ ಅತ್ಯಂತ ನೀಚವಾಗಿ ಅವನು ವರ್ತಿಸ್ತಾನೆ. ಯಾವಾಗ ಎಲ್ಲ ಪೊರೆಗಳು, ಕರ್ಮದ ಪೊರೆಗಳು, ಆಸೆಯ ಪೊರೆಗಳು ನಾಶವಾಗುತ್ತೆ, ಯಾವಾಗ ಹರೇ ಕೃಷ್ಣ ಮಹಾಮಂತ್ರ ಜಪಿಸ್ತಾನೆ, ಕ್ರಮೇಣವಾಗಿ ಅವನು ಆ ಸ್ಥಾನದಿಂದ ಮೇಲ್ ಬರ್ತಾನೆ. ಅದರಿಂದ ಗುರುಗಳನ್ನು ಸ್ವೀಕಾರ ಮಾಡಬೇಕು, ಗುರುಗಳ ನಿರ್ದೇಶನದಲ್ಲಿ ಹರಿಯ ನಾಮಸ್ಮರಣೆ ಮಾಡಬೇಕು. ನಾವೇನೇ ಮಾಡೋದಿದ್ರೂ ಕೂಡ ಗುರುಗಳ ನಿರ್ದೇಶನವನ್ನು ಪಾಲಿಸಬೇಕು. ಎಲ್ಲಿ ತನಕ ಈ ಒಂದು ಬಂಧನ ಇರೋದಿಲ್ಲ, ನಾವು ಸ್ವತಂತ್ರವಾಗಿರಬೇಕು ಅಂತ ಹೇಳಿದ್ರೆ ಆಗೋದಿಲ್ಲ. ಯಾವಾಗ ಬಂಧನದಲ್ಲಿರ್ತೀವಿ ನಾವು ಸಂತೋಷವಾಗಿರ್ತೀವಿ. ಯಾವಾಗ ನಾವು ನಮ್ಮ ಮನಸ್ಸಿಗೆ ಬಂದ ಹಾಗೆ ನಾವು ವರ್ತಿಸ್ತೀವಿ, ಇದೇ ಸ್ವತಂತ್ರ ಅಂತ ಅನ್ಕೋತೀವಿ, ನಾವು ಪ್ರಾಣಿಗಳ ಹಾಗೆ ಕೆಳಗೆ ಬೀಳ್ತೀವಿ. ಇದನ್ನು ಇಲ್ಲಿ ಚೈತನ್ಯ ಮಹಾಪ್ರಭುಗಳ ಸಮಯದಲ್ಲಿ ಜನರು ಎಷ್ಟು ಭಕ್ತಿ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಅವರ ಬಾಯಲ್ಲಿ ಯಾವಾಗಲೂ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಸದಾ ಜಪಿಸ್ತಾ ಇದ್ರು. ಒಂದು ಕ್ಷಣವೂ ಕೂಡ ಅವ್ರು ಜಪಿಸದೇ ಇರ್ತಾರೆ. ಒಂದೇ ಒಬ್ಬ ವೈಷ್ಣವ ಅವನು ನಾಲಿಗೆಯನ್ನು ಗಟ್ಟಿಯಾಗಿರೋ ಹಲ್ಲುಗಳ ಮಧ್ಯೆ ಇಟ್ಕೊಂಡು ಅವನು ಹೋಗ್ತಾ ಇದ್ದ. ಅವನು ಟಾಯ್ಲೆಟ್ ಹೋಗ್ತಾ ಇದ್ದ. ಟಾಯ್ಲೆಟ್ ಬಂದ್ಮೇಲೆ ಅಲ್ಲಿ ಒಬ್ಬ ಸಣ್ಣ ಬಾಲಕ ಕೂತಿರ್ತಾನೆ, ಗೋಪಾಲ ಅಂತ. ಗೋಪಾಲ ಕೇಳ್ತಾನೆ, ಯಾಕೆ ನೀನು ನಾಲ್ಗೆಯನ್ನು ಕಚ್ಕೊಂಡು ಹೋಗ್ತಾ ಇದೀಯ ಅಂತ. ಆಗ ವೈಷ್ಣವ ಹೇಳ್ತಾನೆ, ನಾನು ಟಾಯ್ಲೆಟ್ ಹೋಗ್ತಾ ಇದೆ, ಮತ್ತೆ ಅಲ್ಲಿ ಹರೇ ಕೃಷ್ಣ ಮಂತ್ರ ಹೇಗೆ ಜಪಿಸೋದು? ಅಂದರೆ ನನ್ನ ನಾಲಿಗೆ ಜಪ ಮಾಡಲೇ ಸುಮ್ಮನೆ ಇರೋದಿಲ್ಲ, ಯಾವಾಗ ಜಪಿಸ್ತಾನೆ ಇರುತ್ತೆ. ಅದರಿಂದ ನಾನು ಜಪಿಸಬಾರ್ದು ಅಂತ ಹೇಳಿ ಅದನ್ನು ಕಚ್ಚಿಟ್ಕೊಂಡಿದ್ದೀನಿ ಎಲ್ಲ ಅಂತ ಹೇಳಿಬಿಡುತ್ತೆ. ಅಂದರೆ ಅಲ್ಲಿ ಅಶುದ್ಧವಾದ ಜಾಗ ಹೆಂಗೆ ಜಪಿಸೋದು? ಆ ಗೋಪಾಲ ಹೇಳ್ತಾನೆ, ಅಕಸ್ಮಾತಾಗಿ ಆ ಟಾಯ್ಲೆಟ್ ಹೋಗೋ ಸಮಯದಲ್ಲೇ ನಿನ್ನ ಜೀವ ಹೋಗ್ಬಿಟ್ರೆ ಮತ್ತೆ ನೀನು ಎಲ್ಲಿ ಹೋಗ್ತೀಯ ನೀನು? ಅಂತೆ ನಾರಾಯಣ ಸಂಖ್ಯೆ ಅಂತ್ಯ ಆಗಬೇಕಾದ್ರೆ ನಾರಾಯಣ ಸ್ಮರಣೆ ಇರಬೇಕು. ಆ ಜೀವ ಎಲ್ಲಿ ಹೋಗುತ್ತೆ ಅಂತ ಯಾರು ಗೊತ್ತು? ಮಲ್ಕೊಂಡಿದ್ದಾಗ ಹೋಗ್ಬೋದು, ಸ್ನಾನ ಮಾಡ್ತಾ ಹೋಗ್ಬೋದು, ಊಟ ಮಾಡ್ತಾ ಹೋಗ್ಬೋದು. ಎಷ್ಟೊಂದು ಜನ ಬೇರೆ ಬೇರೆ ಕಡೆ ಹೋಗ್ತಾ ಇದ್ದಾರೆ. ನೀನು ಅಲ್ಲೂ ಹೋಗ್ಬಿಟ್ರೆ ಯಾವಾಗ ಏನು ಮಾಡ್ತೀಯ? ಅದರಿಂದ ಎಲ್ಲೂ ಕೂಡ ಹರಿಯ ನಾಮಸ್ಮರಣೆ ಆಗದೆ ಇರೋ ಥರ ನಾವು ನೋಡ್ಕೋಬೇಕು, ಆಗೋ ಥರ ನೋಡ್ಕೋಬೇಕು. ಎಲ್ಲಿ ಆಗಬಾರದು ಅಂತಿಲ್ಲ. ಆದ್ರಿಂದನೇ ಈ ಹರೇ ಕೃಷ್ಣ ಮಹಾಮಂತ್ರ ಎಷ್ಟು ಶಕ್ತಿಶಾಲಿ ಅಂತ ಹೇಳಿದ್ರೆ, ಸೂರ್ಯನ ಕಿರಣಗಳ ಹಾಗೆ. ಸೂರ್ಯನ ಕಿರಣ ಅದು ಸಮುದ್ರದ ಮೇಲೆ ನೀರಿನ ಕಿರಣಗಳು ಬಿದ್ದರೂ ಕೂಡ ಅಲ್ಲಿಂದ ಶುದ್ಧವಾದ ನೀರು ಹೊರಗೆ ಹೋಗುತ್ತೆ. ಕೊಳಚೆಯಿಂದ ಹರಿತಾ ಇರುವಂತಹ ನೀರುಗಳು ಬಿದ್ದರೂ ಕೂಡ ಅದರಿಂದನೂ ಶುದ್ಧವಾದ ನೀರು ಹಾವಿಯಾಗಿ ಮಳೆಯಾಗಿ ಶುದ್ಧವಾದ ನೀರು ಕೆಳಗೆ ಬರುತ್ತೆ. ಹಾಗೆಯೇ ಹರೇ ಕೃಷ್ಣ ಮಹಾಮಂತ್ರ ನಾವು ಎಲ್ಲಿ ಜಪಿಸ್ತಾ ಇದ್ರೂ ಕೂಡ ಅದು ನಮ್ಮನ್ನು ಶುದ್ಧೀಕರಣ ಮಾಡುತ್ತೆ. ಆದ್ರಿಂದ ಇದಕ್ಕೆ ಯಾವುದೇ ರೀತಿಯ ನಿಯಮಗಳಿಲ್ಲ. ಬೆಳಗ್ಗೆ ಆಗಲಿ ಸರಿ, ಮಧ್ಯಾಹ್ನ ಆಗಲಿ ಸರಿ, ರಾತ್ರಿ ಆಗಲಿ ಸರಿ, ಎಲ್ಲೇ ಏನು ಕೆಲಸ ಮಾಡ್ತಾರೆ, ಕೂತ್ಕೊಂಡಾಗಲಿ ಸರಿ, ನಿಂತನಾಗಲಿ ಸರಿ, ಓಡಾಡ್ತಾ ಇದ್ರು ಸರಿ, ಅಡಿಗೆ ಮಾಡ್ತಾ ಇದ್ರು ಸರಿ, ನಾವು ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಸದಾ ಜಪಿಸಬಹುದು ಹಾಗೂ ಎಲ್ಲರೂ ಜಪಿಸಬೇಕು ಅನ್ನೋದನ್ನು ಹೇಳಿದ್ದಾರೆ. ಅದರಿಂದ ಶ್ರೀಲ ಪ್ರಭುಪಾದರು ಕೂಡ ಅತ್ಯಂತ ಕರುಣಾಮಯಿಯಿಂದ ಅನೇಕ ನಿಯಮಗಳನ್ನು ನಮಗೆ ಕಡಿಮೆ ಮಾಡಿ ಕೊಟ್ಟಿದ್ದಾರೆ. ಮನು ಕೊಟ್ಟಂತಹ ಗ್ರಂಥ ಮನುಷ್ಯರಿಗೆ ಮನುಸ್ಮೃತಿ ಅಂತ ಕೊಟ್ಟರು.
ಮನುಸ್ಮೃತಿಯಲ್ಲಿ ಮನುಷ್ಯರಾದಂಥವರು ಏನೇ ನಿಯಮಗಳನ್ನು ಪಾಲನೆ ಮಾಡಬೇಕು, ಬ್ರಾಹ್ಮಣನಾದಂಥ ಹೇಗಿರಬೇಕು, ಕ್ಷತ್ರಿಯ ಹೇಗಿರಬೇಕು, ವೈಶ್ಯ ಹೇಗಿರಬೇಕು, ಶೂದ್ರ ಹೇಗಿರಬೇಕು, ಇದೆಲ್ಲ ನಿಯಮಗಳನ್ನು ಕೊಟ್ಟಿದ್ದಾರೆ. ಅದು ತುಂಬ ಕಠಿಣವಾದಂಥದ್ದು, ಸಾಮಾನ್ಯವಾಗಿ ಯಾರೂ ಪಾಲನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಕೆಲವು ನಿಯಮಗಳನ್ನು ಆಯ್ಕೆ ಮಾಡಿ ನೀವು ಕಲಿಯುಗದಲ್ಲಿ ಇಷ್ಟಾದರೂ ಪಾಲನೆ ಮಾಡಬೇಕು. ಬ್ರಹ್ಮ ಮುಹೂರ್ತದಲ್ಲಿ ಏಳಬೇಕು, ಜಪ ಮಾಡಬೇಕು, ಭಕ್ತರ ಸಂಘದಲ್ಲಿ ಕನಿಷ್ಠವಾಗಿ ವಾರಕ್ಕೊಮ್ಮೆಯಾದರೂ ಮಂದಿರಕ್ಕೆ ಬರಬೇಕು, ಶುಚಿಯಾಗಿ ಬರಬೇಕು, ಭಾವನೆಗಳು ಹೇಗಿರಬೇಕು, ಶ್ರದ್ಧಾ ಭಕ್ತಿಯಿಂದ ಒಗ್ಗೂಡಿ ಭಗವಂತನ ಆರಾಧನೆ ಮಾಡಬೇಕು, ಎಷ್ಟೋ ನಿಯಮಗಳು ಕೊಟ್ಟಿದ್ದಾರೆ. ಅಷ್ಟನ್ನು ನಾವು ಪಾಲನೆ ಮಾಡಲಿಕ್ಕೆ ಪ್ರಯತ್ನವನ್ನು ನಾವು ಮಾಡಬೇಕು. ಶ್ರೀಮದ್ ಭಾಗವತಂ 3ನೇ ಸ್ಕಂದ 13ನೇ ಅಧ್ಯಾಯ 3ನೇ ಶ್ಲೋಕದಲ್ಲಿ ವಿದುರ ಮೈತ್ರೇಯ ಮುನಿಗೆ ಹೇಳ್ತಾ ಇದ್ದಾರೆ. ವಿದುರರು ಮಹಾನ್ ಭಕ್ತರು, ಮೈತ್ರೇಯ ಮುನಿಗಳು ಮಹಾನ್ ಭಕ್ತರು. ಇಬ್ಬರು ಭಕ್ತರು ಮಾತಾಡಬೇಕಾದ್ರೆ ಯಾವುದೇ ಭೌತಿಕ ವಿಷಯಗಳನ್ನು ಮಾತಾಡೋದಿಲ್ಲ. ನಾವು ಮಾತಾಡಬೇಕಾದ್ರೆ ಏನೋ ಒಂದು ಭೌತಿಕವಾಗಿ ರಾಜಕೀಯ ವಿಷಯ ಅಥವಾ ನಮ್ಮ ಉಡುಪುಗಳ ಬಗ್ಗೆ ಅಥವಾ ಇನ್ಯಾರೋ ಜನರ ಬಗ್ಗೆ ಚರ್ಚೆ ಮಾಡ್ತೀವಿ. ಆದರೆ ನಿಜವಾದ ಶುದ್ಧ ಭಕ್ತರು ಭೇಟಿಯಾದಾಗ ಅವರು ಭಕ್ತಿಯ ವಿಷಯಗಳನ್ನು ಮಾತಾಡ್ತಾರೆ. ಭಗವಂತನ ಶುದ್ಧವಾದ ಭಕ್ತರು ಅವರ ಗುಣಗಳ ಬಗ್ಗೆ ಮಾತಾಡ್ತಾರೆ. ಅಂತಹ ಮಾತುಗಳನ್ನು ನಾವು ಕೇಳಿಸ್ಕೊಂಡ್ರೂ ಕೂಡ ನಮ್ಮ ಜೀವನ ಧನ್ಯವಾಗುತ್ತೆ, ನಾವು ಪಾಪದ ಜೀವನ ಮುಕ್ತರಾಗ್ತೀವಿ. ಸೊ ವಿದುರ ಮೈತ್ರೇಯನ ಕೇಳ್ತಾ ಇದ್ದಾರೆ, ಚರಿತಂ ತಸ್ಯ ರಾಜರ್ಷೇ ಆದಿರಾಜಸ್ಯ ಸತ್ತಮ ಬ್ರೂಹಿ ಮೇ ಶ್ರದ್ಧಾನಾಯ ವಿಶ್ವಕ್ಷೇನಾಶಯ ಹೇಯಸೌ. ವಿದುರ ಕೇಳ್ತಾ ಇದ್ದಾರೆ, ಹೇ ಮೈತ್ರೇಯ ಮುನಿ, ಅನೇಕ ವಿಷಯಗಳನ್ನು ಕೇಳ್ತಾ ಇದ್ದಾರೆ. ಸೃಷ್ಟಿ ಹೇಗೆ ಶುರುವಾಯಿತು, ಯಾವ್ಯಾವ ಅವತಾರಗಳು ಬಂತು, ಹಾಗೆಯೇ ಒಂದೊಂದೇ ಮೈತ್ರೇಯ ಮುನಿಗಳು ಹೇಳ್ತಾ ಇದ್ದಾರೆ, ನನಗೆ ಹರಿಭಕ್ತನಾದಂತಹ ಮನುವಿನ ಬಗ್ಗೆ ಹೇಳಿ. ಮನು, ಅವನ ಲೀಲೆಗಳು, ಅವನ ಗುಣಗಳು, ಅವನು ಮಾಡಿದಂತಹ ಕೆಲಸಗಳು ಅದು ಶ್ರವಣ ಮಾಡಲಿಕ್ಕೆ ಯೋಗ್ಯವಾಗಿರುವಂಥದ್ದು. ಅದರಿಂದ ಮನುವಿನ ಗುಣಗಾನವನ್ನು ಮಾಡಿ ಅಂತ ವಿದುರ ಕೇಳ್ತಾ ಇದ್ದಾರೆ. ಮುಂದೆ 3ನೇ ಸ್ಕಂದದ 21ನೇ ಅಧ್ಯಾಯ 50ನೇ ಶ್ಲೋಕದಲ್ಲಿ ಕರ್ದಮ ಮುನಿಗಳು ಸ್ವಯಂಭೂ ಮನುವನ್ನು ಸ್ವಾಗತ ಮಾಡ್ತಾರೆ. ಕರ್ದಮ ಮುನಿ ತಪಸ್ವಿಗಳು, ಕಪಿಲ ಮುನಿಗಳ ತಂದೆ. ಅವರು ಸ್ವಯಂಭೂ ಮನು ಅವರ ಆಶ್ರಮಕ್ಕೆ ಬರ್ತಾರೆ. ಸ್ವಯಂಭೂ ಮನು ಮನುಷ್ಯ, ರಾಜ, ಇವರು ಮಹಾನ್ ಋಷಿಗಳು. ಆ ಕರ್ದಮ ಮುನಿ ಹೇಳ್ತಾ ಇದ್ದಾರೆ, ನೂನಂ ಚಕ್ರಮಣಂ ದೇವ ಸತಾಂ ಸಂರಕ್ಷಣಾಯತೆ ಬಾಧಾಯ ಚಾಶತಂ ಯಸ್ವಂ ಹರೇಹ ಶಕ್ತಿರಿ ಪಾಲಿನಿ. ಕರ್ದಮ ಮುನಿ ಹೇಳ್ತಾ ಇದ್ದಾರೆ, ಹೇ ಸ್ವಯಂಭೂ ಮನು, ನೀವು ಎಲ್ಲಾ ಕಡೆ ಓಡಾಡ್ತಾ ಇದ್ದೀರ. ನಿಮ್ಮ ಓಡಾಟ ಸಾಧಾರಣವಾದ ವ್ಯಕ್ತಿಗಳ ಹಾಗೆ ಅಲ್ಲ. ನಿಮ್ಮ ಓಡಾಟದಿಂದ ಜಗತ್ತೆಲ್ಲ ಮಂಗಳಮಯವಾಗುತ್ತೆ. ಹಾಗೂ ನೀವು ಅಸುರನ ಸಂಹಾರ ಮಾಡ್ತೀರಾ, ಹಾಗೂ ಧರ್ಮದ ಪಾಲನೆ ಮಾಡೋ ರಕ್ಷಣೆ ಮಾಡ್ತೀರ. ಹಾಗೂ ನೀವು ಶ್ರೀ ಹರಿಯ ರಕ್ಷಣಾ ಶಕ್ತಿಯ ಒಂದು ಪ್ರತಿರೂಪ ಎಂದು ಗುಣಗಾನ ಮಾಡ್ತೀರ. ರಾಜನ ಗುಣಗಾನ ಮಾಡ್ತಾರೆ. ಇವತ್ತಿನ ರಾಜಕೀಯ ವ್ಯಕ್ತಿಗಳ ಹಾಗಲ್ಲ. ಏನು ಮಾಡದೇ ಇದ್ರು ಕೂಡ ಅವ್ರ ಸುತ್ತಮುತ್ತ ಇರುವಂತಹ ಜನರು ಜೈ ಜೈ ಜೈಕಾರ ಮಾಡ್ತಾ ಇರ್ತಾರೆ. ಯಾಕೋಸ್ಕರ? ನಮಗೇನೋ ಲಾಭ ಸಿಗುತ್ತೆ. ಎಲ್ಲ ಲೂಟಿ ಮೋಸ ಎಲ್ಲ ಮಾಡಿದ್ರು ಕೂಡ ಜನ ಅವ್ರಿಗೋಸ್ಕರ ಜೈಕಾರ ಮಾಡ್ತಾರೆ. ಆದರೆ ಇಲ್ಲಿ ಕರ್ದಮ ಮುನಿಗೆ ಏನೂ ಆಗ್ಬೇಕಾಗಲಿಲ್ಲ. ಕರ್ದಮ ಮುನಿ ಸ್ವಯಂ ಸಂಪೂರ್ಣವಾಗಿ ಭಕ್ತಿಯಲ್ಲಿ ತೊಡಗಿರೋ ಕಾರಣ ಎಲ್ಲ ಭೌತಿಕ ಆಸೆಗಳಿಂದ ಮುಕ್ತರಾಗಿದೆ. ಅದರಿಂದ ಅಂಥವರು ಯಾವುದೋ ರಾಜನಿಗೆ ಗುಣಗಾನ ಮಾಡುವಂಥ ಅವಶ್ಯಕತೆ ಇರಲಿಲ್ಲ. ಅದೇ ಸ್ವಯಂಭೂ ಮನುವಿನ ಗುಣಗಾನ ಯಾಕೆ ಮಾಡ್ತಾ ಇದ್ದಾರೆ? ಯಾಕಂದ್ರೆ ಅವರು ಕೂಡ ಮಹಾನ್ ಭಕ್ತರು. ಭಗವಂತ ಹೇಗೆ ಧರ್ಮದ ರಕ್ಷಣೆ ಮಾಡ್ತಾರೆ, ಅಷ್ಟರ ಸಂಹಾರ ಮಾಡ್ತಾರೆ, ಹಾಗೂ ಮಹಾನ್ ಭಕ್ತನಾದ ಸ್ವಯಂಭೂ ಮನು ಕೂಡ ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ಆ ಭಗವಂತ ನಿರ್ದೇಶನ ಪಾಲನೆ ಮಾಡ್ತಾ ಇದ್ದ. ಹಾಗೂ ಭಗವಂತ ಹರಿಯ ರಕ್ಷಣಾ ಶಕ್ತಿಯ ಪ್ರತಿರೂಪ ಎಂದು ಗುಣಗಾನ ಮಾಡ್ತಾ ಇದ್ದ. ಅಂತಹ ಮನು ಬರೆದಿರುವಂತಹ ಗ್ರಂಥವೇ ಮನು ಸಂಹಿತ ಅಥವಾ ಮನುಸ್ಮೃತಿ. ಕೆಲವು ವರ್ಷಗಳ ಹಿಂದೆ 1927ರಲ್ಲಿ
ಅಂಬೇಡ್ಕರ್ ಅನ್ನುವಂತಹ ನಮ್ಮ ಸಂವಿಧಾನ ರಚಿಸಿದಂಥವರು ಆ ಮನು ಸಂಹಿತಾವನ್ನು ಸುಟ್ಟಾಕ್ತಾರೆ. ಒಂದು ದೊಡ್ಡ ಸತ್ಯಾಗ್ರಹವನ್ನು ಮಾಡ್ತಾರೆ, ಸತ್ಯಾಗ್ರಹ ಮಹಾಸಭಾ ಅಂತ ಹೇಳಿ. ಇಲ್ಲಿ ಮನು ಸಂಹಿತ ದಹನ, ಮನುಸ್ಮೃತಿ ದಹನ ಹಾಗೂ ಸ್ತ್ರೀ ಮುಕ್ತಿ ದಿವಸ ಅಂತ ಆಚರಣೆ ಮಾಡ್ತಾ ದೊಡ್ಡ ಭಾಷಣ ಕೊಟ್ಟು ಎಲ್ಲ ದಲಿತರನ್ನು ಸೇರಿಸಿ ಆ ಮನುಸ್ಮೃತಿಯ ಒಂದು ದೊಡ್ಡ ರಾಶಿ ಮಾಡಿ ಅದನ್ನು ಸುಟ್ಟಾಕ್ಬಿಡ್ತಾರೆ. ಇದು ಮಾನವ ಸಮಾಜಕ್ಕೆ ಒಂದು ಕಳಂಕ ಅಂತ ಹೇಳಿ ಗ್ರಂಥ. ಮನುಸ್ಮೃತಿಯಲ್ಲಿ ಕೊಟ್ಟಿರುವಂತಹ ವಿಷಯಗಳು ಮುಖ್ಯವಾಗಿ 4. ಒಂದು, ಈ ಭೌತಿಕ ಜಗತ್ತು ಹೇಗೆ ಸೃಷ್ಟಿಯಾಯಿತು. ಎರಡನೇದಾಗಿ ಈ ಧರ್ಮದ ಮೂಲ ಕಾರಣಗಳೇನು. ಮೂರನೇದಾಗಿ ವರ್ಣಾಶ್ರಮ ನಿಯಮಗಳೇನು. ನಾಲ್ಕನೇದಾಗಿ ಕರ್ಮದ ನಿಯಮಗಳೇನು ಹಾಗೂ ಪುನರ್ಜನ್ಮ ಹಾಗೂ ಕರ್ಮಗಳು ಹೇಗೆ ನಮ್ಮ ಮೇಲೆ ಪ್ರಭಾವ ಬೀಳುತ್ತೆ ಹಾಗೂ ಮೋಕ್ಷಕ್ಕೆ ಮಾರ್ಗ. ಈ ವಿಷಯಗಳ ಬಗ್ಗೆ ಮನುಸ್ಮೃತಿಯಲ್ಲಿ ನಮಗೆ ಕೊಟ್ಟಿದ್ದಾರೆ. ಆದರೆ ಅದೇ ಗ್ರಂಥವನ್ನು ಇವರೆಲ್ಲ ಸೇರಿ ಇದು ದಲಿತ ವಿರೋಧಿಯಾದಂತಹ ಗ್ರಂಥ, ಸ್ತ್ರೀ ವಿರೋಧಿಯಾದಂತಹ ಗ್ರಂಥ ಅಂತ ಹೇಳಿ ಅದನ್ನು ಸುಟ್ಟಾಕ್ಬಿಡ್ತಾರೆ. ನಾವು ತಿಳಿಬೇಕಾಗಿರುವಂಥದ್ದು, ನಿಯಮಗಳು ಬೇರೆ ಬೇರೆ ಸಮಯಗಳಿಗೆ, ಬೇರೆ ಬೇರೆ ಜನರಿಗೆ, ಬೇರೆ ಬೇರೆ ಪರಿಸ್ಥಿತಿಯಲ್ಲಿ ಬೇರೆ ಬೇರೆ ನಿಯಮಗಳನ್ನು ಕೊಟ್ಟಿತ್ತು. ಯಾವಾಗ ನಾವು ತಪ್ಪು ಅರ್ಥ ಮಾಡ್ಕೋತೀವಿ ಅಥವಾ ಯಾರೊಬ್ಬ ವ್ಯಕ್ತಿ ಅದನ್ನು ತಪ್ಪಾಗಿ ಉಪಯೋಗಿಸಿದ ಅಂತ ತಿಳಿದು ಆ ಗ್ರಂಥವೇ ತಪ್ಪು ಅಂತ ಹೇಳಿದ್ರೆ ಅದು ತುಂಬಾ ದೊಡ್ಡ ಅಪರಾಧ. ನಮಗೆ ಅರ್ಥ ಆಗಲಿಲ್ಲ ಅಂತ ಹೇಳಿದಾಗ ಈ ಗ್ರಂಥವೇ ತಪ್ಪು ಅಂತ ಹೇಳಿದ್ರೆ ಅದು ನಮ್ಮ ಮೂರ್ಖತೆ. ಹಾಗೆಯೇ ಮನುಸ್ಮೃತಿಯಲ್ಲಿ ಸ್ತ್ರೀಯರ ಬಗ್ಗೆ ಅನೇಕ ವಿಷಯಗಳು ಕೊಟ್ಟಿತ್ತು. ಹೇಗೆ ಸ್ತ್ರೀ ಯಾವಾಗಲೂ ಬಾಲ್ಯಾವಸ್ಥೆಯಲ್ಲಿ ತಂದೆ ತಾಯಿ ರಕ್ಷಣೆ ಇರಬೇಕು, ದೊಡ್ಡವಳಾದಾಗ ಪತಿಯ ರಕ್ಷಣೆ ಇರಬೇಕು, ಮದುವೆ ಆದಮೇಲೆ ಮತ್ತೆ ವೃದ್ಧಾಪ್ಯದಲ್ಲಿ ತನ್ನ ಮಕ್ಕಳ ರಕ್ಷಣೆ ಇರಬೇಕು, ಯಾವತ್ತೂ ಸ್ತ್ರೀ ಸ್ವತಂತ್ರವಾಗಿರಬಾರದು ಅನ್ನೋದು ನಿಯಮ ಆಯಿತು. ಅದಕ್ಕೆ ಎಲ್ಲ ಸ್ತ್ರೀಯರು ಯಾರೆಲ್ಲ ಸ್ವತಂತ್ರವಾಗಿ ನಾವು ಬಾಳಬೇಕು, ಅನೇಕ ಪುರುಷರು ಅಂತಹ ಸ್ತ್ರೀಯರಿಗೆ ಪ್ರಚೋದನೆ ಮಾಡುವಂಥವರು, ಹೌದು ಇದು ಸ್ತ್ರೀ ವಿರೋಧಿಯಾದಂತಹ ಒಂದು ವಿಷಯ, ಯಾಕೆ ಯಾವಾಗಲೂ ಸ್ತ್ರೀ ಒಂದು ಪುರುಷನ ಅಧೀನದಲ್ಲಿರಬೇಕು, ಅವಳು ಸ್ವತಂತ್ರವಾಗಿ ಬಾಳಬೇಕು, ಅವಳಿಗೂ ಅವಕಾಶ, ಎಲ್ಲರೂ ಸಮಾನ ಅಂತ ಹೇಳಲು ವಿರೋಧಿಸಿತು. ಇನ್ನು ಅನೇಕ ಗುಣಗಳು ಬಂದಿತ್ತು. ಸ್ತ್ರೀಯಲ್ಲಿ ಕಾಮ ಅನ್ನುವಂಥದ್ದು ತುಂಬಾ ಜಾಸ್ತಿ ಇರುತ್ತೆ. ಅದರಿಂದ ಅವಳಿಗೆ ತುಂಬಾ ಅನೇಕ ರೀತಿಯ ಬೇರೆ ಬೇರೆ ಸ್ವಾರ್ಥ ಭಾವನೆಗಳಿದೆ. ತನ್ನ ಸ್ವಾರ್ಥಕ್ಕೋಸ್ಕರ ಅವಳು ತನ್ನ ಪತಿಯನ್ನು ತ್ಯಾಗ ಮಾಡಲಿಕ್ಕೆ ತಯಾರಿರ್ತಾಳೆ. ಹೀಗೆ ನಾನಾ ವಿಷಯಗಳು ಆ ಮನುಸ್ಮೃತಿಯಲ್ಲಿ ನೀಡಿತು. ಅದರಿಂದ ಸ್ತ್ರೀ ಆದಂಥವಳು ಯಾವತ್ತೂ ಏಕಪತಿ, ಒಂದೇ ಪತಿನ ಸ್ವೀಕಾರ ಮಾಡಬೇಕು. ಅವಳು ಮತ್ತೆ ತಿರ್ಗಾ ಪುನರ್ ವಿವಾಹಿತ ಆಗಳೆ, ಅವಳು ತುಂಬಾ ನೀಚವಾಗಿ ಬೀಳ್ತಾಳೆ. ಆದರೆ ಪತಿ ಮಾತ್ರ ಹೆಂಡತಿ ಸತ್ತೋದ್ರೆ ತಿರ್ಗಾ ಅವಳು ಮರು ವಿವಾಹ ಆಗಬಹುದು. ಹೀಗೆಲ್ಲ ಅನೇಕ ನಿಯಮಗಳು ಕೊಟ್ಟಿದ್ರು. ಹಾಗೂ ಪತಿ ದೇಹ ತ್ಯಾಗ ಮಾಡಿದಾಗ ಪತ್ನಿ ಕೂಡ ಸ್ವಯಂ ಇಚ್ಛೆಯಿಂದ ಆ ದೇಹವನ್ನು ತನ್ನ ಪತಿಯ ಚಿತೆಯನ್ನು ಏರಿ ಅವಳು ಕೂಡ ದೇಹ ತ್ಯಾಗ ಮಾಡಬಹುದು. ಎಲ್ಲ ನಿಯಮಗಳು ಕೊಟ್ಟಿದ್ರು. ಅಂದ್ರೆ ಪೂರ್ವದಲ್ಲಿ ಅಷ್ಟು ಬುದ್ಧಿ ಇತ್ತು ಜನರಿಗೆ ಗೊತ್ತಿತ್ತು ಈ ದೇಹ ತಾತ್ಕಾಲಿಕವಾದಂತಹದ್ದು, ಇದರ ಉದ್ದೇಶ ನಾವು ನಾಳೆ ಭಗವಂತನ ಧಾಮಕ್ಕೆ ಹೋಗ್ಬೇಕು. ಆದ್ರಿಂದ ಇರೋ ತನಕ ಆ ಸ್ತ್ರೀಯ ದೇಹದಲ್ಲಿ, ಪುರುಷ ದೇಹದಲ್ಲಿ ಏನೇನು ಧರ್ಮಗಳನ್ನು ಪಾಲನೆ ಮಾಡಬೇಕು. ಸರಿ, ಮದುವೆ ಆಯಿತು, ಮತ್ತೆ ಪತಿ ದೇಹ ತ್ಯಾಗ ಮಾಡ್ದ, ಮತ್ತೆ ಅವಕಾಶನ ಇತ್ತು. ಭಗವಂತನ ಚಿಂತನೆ ಮಾಡ್ತಾ ಅವಳ ಚಿಂತೆಯನ್ನು ಏರಿದಾಗ ಅವಳು ಕೂಡ ಮೋಕ್ಷನ ಪ್ರಾಪ್ತಿ ಮಾಡ್ತಾರೆ. ಅದರಿಂದ ಅದು ಸಂತಸದ ಒಂದು ವಿಷಯ. ಅಂದ್ರೆ ಕಲಿಯುಗದ ಪ್ರಭಾವದಿಂದ ಜನರಲ್ಲಿ ಆ ಭಕ್ತಿ ಭಾವನೆ ಇಲ್ಲ. ಅದರಿಂದ ದೇಹದ ಮೇಲೆ ಜಾಸ್ತಿ ಆಸೆ ಇರೋ ಕಾರಣ ನಾನು ನನ್ನ ದೇಹ ರಕ್ಷಣೆ ಮಾಡ್ಕೋ, ದೇಹ ರಕ್ಷಣೆ, ದೇಹದಿಂದ ನಾನು ಆನಂದ ಭೋಗಿಸ್ಬೇಕು ಅನ್ನೋ ಕಾರಣ ಆ ಬುದ್ಧಿಯೆಲ್ಲ ಕಡಿಮೆ ಆಗ್ತಾ ಹೋಯಿತು. ಮತ್ತೆ ಇದು ಬಲವಂತವಾಗಿ ಅದು ಸತಿ ಸಿಸ್ಟಮ್ ಅನ್ನೋದು ಇದೆಲ್ಲ ಅದನ್ನ ಬಹಿಷ್ಕಾರ ಮಾಡಬೇಕು ಅಂತೆಲ್ಲ ನಾನಾ ರೀತಿಯ ಹೋರಾಟಗಳು ಮತ್ತೆ ನಡೀತು. ಅಂದ್ರೆ ಸತಿ ಶುರು ಮಾಡಿದ ಯಾವಾಗ ಸ್ವಯಂ ಸತಿ ದೇವಿ, ಯಾವಾಗ ದಕ್ಷ ಶಿವನಿಗೆ ನಿಂದನೆ ಮಾಡ್ತಾನೆ, ಆಗ ಸತಿ ನನ್ನ ಪತಿಯ ನಿಂದನೆ ಅವನು ಕೇಳಲಾರೆ ಅಂತ ಹೇಳಿ ಅವಳು ಸ್ವಇಚ್ಛೆಯಿಂದ ಅವಳು ನನ್ನ ಪತಿ ನನ್ನ ಮಾತು ಕೇಳಲಿಲ್ಲ. ಶಿವ ಹೇಳಿದ್ರು ಯಜ್ಞಕ್ಕೆ ಹೋಗ್ಬೇಡ,
ನಿನ್ ಗೌರವ ಇರೋದಿಲ್ಲ, ಪತಿಯ ನಿಂದನೆ ಆಗುತ್ತೆ ಅಂತ ಎಷ್ಟು ಹೇಳಿದ್ರು ಕೂಡ ಅವಳು ಕೇಳಿ ಹಠ ಮಾಡಿ ನನ್ನ ತಂದೆ ಯಜ್ಞಕ್ಕೆ ಹೋಗ್ತೀನಿ ಅಂತ ಹೇಳಿ, ಮತ್ತೆ ಇವಾಗ ಇಂತಹ ಒಂದು ತಂದೆಯಿಂದ ಪತಿಯ ನಿಂದನೆ ಕೇಳಬೇಕಾಗಿ ಬಂತು ಅಂತ ಹೇಳಿ ಅವಳು ಸ್ವಯಂ ಆ ಒಂದು ಸತಿ ಅದು ತನ್ನ ಯೋಗ ಪದ್ಧತಿಯಿಂದ ದೇಹವನ್ನು ನಾಶ ಮಾಡಿಕೊಳ್ತಾಳೆ. ಹೀಗೆ ಅನಂತರ ಕ್ರಮೇಣವಾಗಿ ಆ ಪದ್ಧತಿ ಬಂತು. ಸ್ತ್ರೀಯರು ಕೂಡ ಪತಿ ದೇಹತ್ಯಾಗ ಮಾಡಿದಾಗ ಸ್ವಯಂ ಇಚ್ಛೆಯಿಂದ ಅವಳು ದೇಹತ್ಯಾಗ, ಭಗವಂತನ ಚಿಂತನೆ ಮತ್ತು ದೇಹತ್ಯಾಗ ಮಾಡಿ ಅವಳು ಮೋಕ್ಷವನ್ನು ಪಡಿತಾ ಇದ್ದ. ಆದರೆ ಇದನ್ನೆಲ್ಲ ವಿರೋಧ ಮಾಡಿದ್ರು, ಹೀಗೆಲ್ಲ ಮಾಡಬಾರ್ದು, ಸ್ತ್ರೀಗೂ ಬಾಳ್ಲಿಕ್ಕೆ ಅವಕಾಶ ಇದೆ, ಅವಳು ಬಾಳ್ಬೇಕು, ಬದುಕಬೇಕು, ಅವಳು ಜೀವನ ಆನಂದಿಸ್ಬೇಕು. ಅಂದ್ರೆ ಇಲ್ಲೇನಾಯ್ತು, ಮೋಕ್ಷದ ಚಿಂತನೆ ಹೊರಟೋಯ್ತು. ಇಲ್ಲಿ ಏನ್ ಚಿಂತನೆ ಬಂತು, ಅವಳು ಬಾಳ್ಬೇಕು, ಬದುಕಬೇಕು, ಇಲ್ಲಿ ಆನಂದಿಸ್ಬೇಕು, ಭೌತಿಕವಾಗಿ ಆನಂದಿಸ್ಬೇಕು ಅಂತ ಚಿಂತನೆ ಅನ್ನೋದು ಬಂತು. ಹೀಗೆ ಈ ಜನ ಸರಿಯಾದಂತಹ ಜೀವನದ ಉದ್ದೇಶ ಅರಿಯದೇ ಇರೋ ಕಾರಣ ಮನುಸ್ಮೃತಿ ಏನು ಕೊಟ್ಟಿದ್ರು ಅದರ ಅಂತಿಮವಾದ ಉದ್ದೇಶ ಏನು ಮೋಕ್ಷ, ಅದನ್ನ ಚಿಂತನೆ ಮಾಡೋದು ಬಿಟ್ಟು ಅಲ್ಲಿ ಇಲ್ಲಿ ಅದೆಲ್ಲ ತಪ್ಪು ವಿಷಯಗಳು, ಅಂದ್ರೆ ತಮ್ಮ ಪ್ರಕಾರ ತಪ್ಪು ವಿಷಯ ಅಂತ ತಿಳಿದು ಅದು ಬೇಡ, ಇದು ಮಾನವ ಸಮಾಜಕ್ಕೆ ಕಳಂಕ ಅಂತೆಲ್ಲ ಹೇಳಿದ್ರು. ಇನ್ನು ದಲಿತರು, ವರ್ಣಾಶ್ರಮ, ಇದರಲ್ಲಿ ಬ್ರಾಹ್ಮಣ ಭಗವಂತನ ವಿಷ್ಣುವಿನ ತಲೆ, ಅನಂತರ ಕ್ಷತ್ರಿಯ ಭಗವಂತನ ಕೈಗಳು, ಮತ್ತೆ ವೈಶ್ಯ ಭಗವಂತನ ತೊಡೆ, ಹಾಗೂ ಶೂದ್ರ ಭಗವಂತನ ಪಾದಗಳು, ಅಲ್ಲಿಂದ ಉತ್ಪನ್ನ ಆಗ್ತಾರೆ. ಇದಕ್ಕಿಂತ ನೀಚವಾದ ಜನರು ಅಂದ್ರೆ ಸ್ವೇಚ್ಛರು, ದಲಿತರು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಸೊ ಇದಕ್ಕಿಂತ ನೀಚವಾದ ಜನರಿದ್ದಾರೆ. ಹೂನ, ಪುಲಂದ, ಪುಲ್ಕಶ, ಹೂನ, ಆಬಿರ, ಆಂಧ್ರ, ಹೀಗೆ ಅನೇಕ ವಿಷಯಗಳು ಭಾಗವತವನ್ನು ಕೂಡ ನಾವು ನೋಡ್ತೀವಿ. ಅಂದ್ರೆ 84 ಲಕ್ಷ ಜೀವರಾಶಿಗಳಲ್ಲಿ 4 ಲಕ್ಷ ಮನುಷ್ಯರು. 4 ಲಕ್ಷ ಮನುಷ್ಯರು ಹೀಗೆ ಬೇರೆ ಬೇರೆ ತರಹದ, ಅಂದ್ರೆ ಹಲವರಿಗೆ ಇಂದ್ರಿಯ ಭೋಗಿಸ್ಬೇಕು ಅಂತ ಆಸೆಗಳು, ಹಲವರು ಪ್ರಾಣಿಗಳ ಹಾಗೆ ಬದುಕ್ತಾ ಇರ್ತಾರೆ, ಮನುಷ್ಯರಾಗಿದ್ರು ಕೂಡ ಪ್ರಾಣಿಗಳಾಗಿರುವಂತಹ ಜೀವಿಗಳು. ಅದರಿಂದ ಅಂಥವರನ್ನೆಲ್ಲ ಬೇರೆ ಬೇರೆ ರೀತಿ ಅವರು ವರ್ಗಾಯಿಸಿದ್ರು. ಮೂಲವಾಗಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಹೇಳಿದ್ರೆ ಅವರು ಧರ್ಮದ ನಿಯಮಗಳನ್ನು ಪಾಲನೆ ಮಾಡ್ತಾ ಇರುವಂತವರು, ನಿರ್ದೇಶನ ಪಾಲನೆ ಮಾಡ್ತಾ ಇರುವಂಥದ್ದು. ಇದಕ್ಕಿಂತ ಹೊರ ಇರುವಂತವರು ಅವ್ರು ಯಾವುದೇ ನಿಯಮಗಳನ್ನು ಪಾಲನೆ ಮಾಡೋದಿಲ್ಲ, ಪ್ರಾಣಿಗಳ ಹಾಗೆ ಬದುಕ್ತಾ ಇರ್ತಾರೆ ಅಂತ ಅದು ವಿವರಿಸಲಾಗಿದೆ. ಇದನ್ನೆಲ್ಲ ಜನ ಏನ್ ಮಾಡಿದ್ರು, ನಾವೆಲ್ಲ ಬೇರೆ. ಇವಾಗ ದಲಿತರು ಅಂತ ಹೇಳಿದ್ರೆ ಇವಾಗ ಏನು SC ST ಅಂತ ಹೇಳ್ತಾರೆ, ಇದು ದಲಿತರು ಅಂತ ಹೇಳ್ತಾ ಇದ್ರು. ಅದನ್ನೇ ಜನ ಹರಿಜನ ಅಂತ ಕರೆದ್ರು. ಅದನ್ನ ಯಾರು ನರಸಿಂಹ ಮೆಹ್ತಾ ಅನ್ನುವಂತಹ ಒಬ್ಬ ಗುಜರಾತಿ ಕವಿಗಳು ಅವರಿಗೆ ಹರಿಜನ ಅಂತ ಕರೆದ್ರು. ಆದ್ರೆ ಇಲ್ಲೆಲ್ಲೂ ಕೂಡ ಈ ತರ ಭೇದ ಭಾವಗಳು ಯಾವುದರಿಂದ ಇತ್ತು, ಗುಣ ಹಾಗೂ ಕರ್ಮಗಳಿತ್ತು. ವ್ಯಕ್ತಿ ತಪ್ಪು ಮಾಡ್ತಾ ಅಂತ ಹೇಳಿದಾಗ ಅವ್ನು ತಪ್ಪು ಮಾಡ್ತಾ ಇದ್ದಾನೆ ಅಂತ ಹೇಳಬೇಕೆ ಹೊರತು ಅವ್ನು ತಪ್ಪು ಮಾಡಿಲ್ಲ ಅಂತ ಹೇಳ್ಬಾರ್ದು, ಇದು ಸರಿಯಲ್ಲ. ಹಾಗೆಯೇ ನಾನಾ ರೀತಿಯ ಮನುಷ್ಯರು ಯಾವ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ಅವರ ಗುಣಗಳು ಹೇಗಿದೆ ಅದರ ಪ್ರಕಾರ ಬೇರೆ ಬೇರೆ ಹೆಸರನ್ನು ಕೊಡಲಾಗುತ್ತೆ. ಹೇಗೆ ಕ್ಲಾಸಲ್ಲೂ ಕೂಡ ಅಲ್ಲಿ ಪಾಸ್ ಮಾಡ್ಕೊಂಡು ಇದ್ದಾರೆ, 3rd ಕ್ಲಾಸ್, 2nd ಕ್ಲಾಸ್ ಇದೆ, 1st ಕ್ಲಾಸ್ ಇದೆ, ಡಿಸ್ಟಿಂಕ್ಷನ್ ಅಂತಿದೆ, 3rd ರ್ಯಾಂಕ್, 2nd ರ್ಯಾಂಕ್, 1st ರ್ಯಾಂಕ್ ಅಂತ ಹೇಳಿ. ಅಂದ್ರೆ ಅವನು ಯಾವ ರೀತಿ ಪೇಪರ್ ಬರೆದೇನೆ ಎಷ್ಟು ಮಾರ್ಕ್ಸ್ ತಗೊಂಡಿದ್ದಾರೆ ಆ ರೀತಿ ಮಾರ್ಕ್ಸ್ ಕೊಡಲಾಗಿದೆ. ಇಲ್ಲ ಇದು ತಪ್ಪಿದು, ಅವನಿಗೆ 1st ರ್ಯಾಂಕ್ ಕೊಟ್ರೆ ಫೇಲ್ ಆದವನಿಗೆ ಬೇಜಾರಾಗುತ್ತೆ, ಅದರಿಂದ ಯಾರಿಗೂ ಏನೋ ಫೇಲ್ ಅಂತ ಹೇಳಬಾರ್ದು, ಎಲ್ಲರಿಗೂ 1st ರ್ಯಾಂಕ್ ಅಂತ ಹೇಳಬೇಕು ಅಂತ ಹೇಳಿದ್ರೆ ಇದು ಯಾವ ರೀತಿ ನ್ಯಾಯ ಆಗುತ್ತೆ? ಆಗ 1st ರ್ಯಾಂಕ್ ಬಂದವನಿಗೆ ಏನ್ ಅನ್ಸುತ್ತೆ, ನಾನು ಇಷ್ಟು ಕಷ್ಟಪಟ್ಟು ಓದೋದು ಒಂದೇ, ಇವನಿಗೆ ಏನೋ ಓದೇ ಆಟ ಆಡ್ಕೊಂಡು ಫೇಲ್ ಆಗೋದು ಒಂದೇ, ನಾನು ಯಾಕೆ ಶ್ರಮ ಪಡಬೇಕು ಅನ್ನೋದು ಆ ಒಳ್ಳೆಯ ವ್ಯಕ್ತಿಗೆ ಮನಸ್ಸು ಬರುತ್ತೆ. ಸೊ ಹೀಗೆ ಯಾವತ್ತಿದ್ರೂ ನೀಚವಾಗಿರುವಂತನ ಮೇಲೆ ಇರಬೇಕೇ ಹೊರತು ಮೇಲೆ ಇರೋವನು ಕೆಳಗೆ ಬರಬಾರ್ದು. ಹೀಗೆ ಪ್ರತಿಯೊಬ್ಬನು ಈ ರೀತಿ ಗುಣಗಳಿದೆ, ಅದರಿಂದ ಈ ರೀತಿ ಇದ್ದಾರೆ. ಆದರೆ ಕಾಲಕ್ರಮೇಣ ಅವನು ಕೂಡ ಮೇಲೆ ಬರಬೇಕು. ಮನುಸಂಹಿತಾದಲ್ಲಿ ಜನ್ಮನಾ ಜಾಯತೆ ಶೂದ್ರ ಸಂಸ್ಕಾರಾತ್ ಭವೇತ್ ದ್ವಿಜಃ ವೇದ ಪಡೆಯತ್ ಭವೇತ್ ವಿಪ್ರೋ ಬ್ರಹ್ಮಜಾನಾತಿ ಇತಿ ಬ್ರಾಹ್ಮಣ. ಜನ್ಮದಿಂದ ಎಲ್ಲರೂ ಶೂದ್ರ, ಅಂದ್ರೆ ಯಾವುದೇ ಜ್ಞಾನ ಇಲ್ಲದೆ ಇರುವಂಥದ್ದು. ಅಂದ್ರೆ ಯಾವಾಗ ಅವನು ಸಂಸ್ಕಾರಗಳನ್ನು ಸ್ವೀಕಾರ ಮಾಡ್ತಾನೆ, ಬುದ್ಧಿ ಬೆಳೆಸ್ಕೊತಾನೆ, ಪಾಠ ಮಾಡ್ತಾನೆ, ತಪಸ್ಸೆ ಮಾಡ್ತಾನೆ, ಇಂದ್ರಿಯಗಳನ್ನ ಹತೋಟಿಯಲ್ಲಿ ಇಟ್ಕೋತಾನೆ, ಗುರುಗಳನ್ನು ಸ್ವೀಕಾರ ಮಾಡ್ತಾನೆ, ಅವನು ದ್ವಿಜ ಆಗ್ತಾನೆ, 2ನೇ ಜನ್ಮ ಆಗುತ್ತೆ ಗುರುಗಳನ್ನು ಸ್ವೀಕಾರ ಮಾಡಿದಾಗ. ಮತ್ತೆ ಮುಂದೆ ಹೋಗ್ತಾ ಇದ್ದ ಹಾಗೆ ಶಾಸನ ಅಧ್ಯಯನ ಮಾಡ್ತಾನು, ವಿಪ್ರನಾಗ್ತಾನೆ, ಪಂಡಿತನಾಗ್ತಾನೆ. ಯಾವಾಗ ಅವನು ಸಾಧನೆ ಚೆನ್ನಾಗಿ ಮಾಡಿ ಭಗವಂತನ ಆತ್ಮ ಸಾಕ್ಷಾತ್ಕಾರ ಆಗುತ್ತೆ, ಆಗ ಅವನು ಬ್ರಾಹ್ಮಣ, ಬ್ರಹ್ಮಜಾನಾತಿ ಬ್ರಾಹ್ಮಣ.
ಇದೆಲ್ಲೂ ಕೂಡ ಕುಲದಿಂದ ಏನು ಹೇಳಿಲ್ಲ, ಇವರು ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ ಬ್ರಾಹ್ಮಣ ಅಂತ ಹೇಳಿಲ್ಲ. ಎಲ್ಲರೂ ಕೂಡ ಶುದ್ಧರೇ, ನೀಚರು ಜನ್ಮದಿಂದ ಅಜ್ಞಾನದಲ್ಲಿ. ಯಾಕಂದ್ರೆ ಭಗವಂತನ ಲೋಕದಿಂದ ಬಿದ್ದಂಥವ್ರು ನಾವೆಲ್ಲ ಬದ್ಧ ಜೀವಿಗಳು. ಅಂದ್ರೆ ಯಾವಾಗ ನಾವು ಸಂಸ್ಕಾರಗಳನ್ನು ಸ್ವೀಕಾರ ಮಾಡ್ತೀವಿ, ಜ್ಞಾನ ಬೆಳೆಸ್ಕೊತೀವಿ, ನಾವು ಕೂಡ ಶುದ್ಧವಾದ ಭಕ್ತಿಗೆ ಏರ್ಬೋದು. ಇದಲ್ಲದೆ ಅನೇಕ ವಿಷಯಗಳು ಕೂಡ ಹೇಳಲಾಗಿದೆ. ಮನುಸಂಹಿತದಲ್ಲಿ 3ನೇ ಅಧ್ಯಾಯ 58ನೇ ಶ್ಲೋಕದ ಅನುವಾದ ಹೀಗಿದೆ: ಒಂದು ಪರಿವಾರದಲ್ಲಿ ಒಬ್ಬ ಪುರುಷನ ವರ್ತನೆಯಿಂದ ಸ್ತ್ರೀ ದುಃಖಿತಳಾದಳೆ ಆ ಪರಿವಾರವೇ ನಾಶ ಆಗುತ್ತೆ. ಆದ್ದರಿಂದ ಎಲ್ಲಿ ಸ್ತ್ರೀ ಸಂತೋಷವಾಗಿರ್ತಾಳೋ ಆ ಪರಿವಾರವು ಸಂತೋಷಮಯವಾಗಿರುತ್ತೆ ಅಂತ ವಿವರಿಸಲಾಗಿದೆ. ಮತ್ತೆ 9ನೇ ಅಧ್ಯಾಯ 89ನೇ ಶ್ಲೋಕದಲ್ಲಿ ಒಬ್ಬ ಸ್ತ್ರೀಗೆ ಯೋಗ್ಯವಾದ ಪುರುಷ ಸಿಗದೇ ಇದ್ರೆ ವಿವಾಹ ಆಗಲಿಕ್ಕೆ, ಅಂತಹ ಸ್ತ್ರೀಯನ್ನು ಮದುವೆ ಮಾಡಿಸದೇ ಇರೋದು ಒಳ್ಳೆಯದು. ಅಂದ್ರೆ ಮದುವೆ ಮಾಡಿಸಂದ್ರೆ ಯಾರಿಗೋ ಕೊಟ್ಟು ಮದುವೆ ಮಾಡಿಸ್ಬೇಕು ಅಂತ ಹೇಳಿಲ್ಲ. ಯಾವ್ದು ಅಯೋಗ್ಯನೇ ಆದ್ರೆ ಸರಿ, ಸ್ತ್ರೀಯವರು ಮನೇಲಿ ಇರಬಾರ್ದು, ಅಯೋಗ್ಯ ಕೊಟ್ಟು ಮದುವೆ ಮಾಡಿಸ್ಬೇಕು ಅಂತ ಹೇಳಿಲ್ಲ. ಯೋಗ್ಯವಾದ ವರ ಸಿಕ್ಕದೆ ಕೊಡಬೇಕು, ಇಲ್ಲ ಅಂತ ಹೇಳಿದ್ರೆ ಅವಳ ಮನೆಯಲ್ಲೇ ಸಾಕಬಹುದು ಅಂತಲೂ ಕೂಡ ಒಂದು ನಿಯಮ ಹೇಳಿದೆ. ಮುಂದೆ 9ನೇ ಅಧ್ಯಾಯ 130ನೇ ಶ್ಲೋಕದಲ್ಲಿ ಮಗಳು ಕೂಡ ಮಗನಿಗೆ ಸಮಾನ, ಆದ್ದರಿಂದ ಎಲ್ಲ ತಂದೆಯ ಆಸ್ತಿಯ ಮೇಲೆ ಮಗಳಿಗೂ ಕೂಡ ಸಮಾನವಾದಂತಹ ಹಕ್ಕು ಇದೆ ಅನ್ನೋದು ಮನುಸ್ಮೃತಿಯಲ್ಲಿ ಕೂಡ ಕೊಟ್ಟಿದ್ದಾರೆ. ಯತ್ರ ನಾರ್ಯಸ್ತು ಪೂಜ್ಯತೆ ರಮಂತೆ ತತ್ರ ದೇವತಾಹ. ಎಲ್ಲಿ ನಾರಿಯ ಪೂಜೆ ಆಗುತ್ತೆ ಅಲ್ಲಿ ದೇವತೆಗಳು ಕೂಡ ಸಂತೋಷವಾಗಿರ್ತಾರೆ ಅಂತ. ಅಂದ್ರೆ ಇಲ್ಲಿ ಹಾಗಂತ ನಾರಿಯರೇ ಪುರುಷರಿಗಿಂತ ಮೇಲ್ಪಟ್ಟಂತವರು ಅಂತ ನಾರಿನ ಪೂಜೆ ಮಾಡೋದು ಅಲ್ಲ. ಇದು ಒಂದು ರೀತಿಯ ಮೋಸ. ಇದಕ್ಕೆ ಫೆಮಿನಿಸ್ಟ್ ಅಂತಾರೆ. ಸೊ ಅವರು ಎಲ್ಲ ಸ್ತ್ರೀಯರಿಂದನೇ ನಮ್ಗೆಲ್ಲ ಒಳ್ಳೇದಾಗೋದು, ಪುರುಷರೆಲ್ಲ ಕೆಟ್ಟವರು, ಸ್ತ್ರೀಯರೇ ಮುಂದೆ ಇರಬೇಕು ಅಂತ ಹೇಳಿ ಸ್ತ್ರೀಯನ್ನ ಮುಂದೆ ಎಲ್ಲ ಕೆಲಸಗಳನ್ನು ಮಾಡಿಸ್ತಾರೆ. ಇದು ಒಂದು ರೀತಿಯ ದುಷ್ಟವಾದ ಕೆಲಸ. ಸೊ ಎಲ್ಲದಕ್ಕೊಂದು ಚೌಕಟ್ಟಿದೆ. ಒಂದು ತುಂಬಾ ನೀಚವಾಗಿನೂ ನೋಡಬಾರ್ದು, ಹಾಗಂತ ಅವರೇ ಎಲ್ಲದಕ್ಕೂ ಮೇಲೆ ಅಂತಾನೂ ಇರಬಾರ್ದು. ಪ್ರತಿಯೊಬ್ಬನಲ್ಲೂ ಯೋಗ್ಯತೆ ಇದೆ. ಪುರುಷನ ಯೋಗ್ಯತೆ ಇದೆ, ಸ್ತ್ರೀಯಲ್ಲಿ ಯೋಗ್ಯತೆ ಇದೆ, ಎಲ್ಲೊಂದು ಜೀವಾತ್ಮ ಇದೆ. ಅದರಿಂದ ಯೋಗ್ಯತೆಯ ಪ್ರಕಾರ ಒಬ್ಬರನ್ನು ನೋಡಬೇಕೇ ಹೊರತು ಎಲ್ಲರೂ ಒಂದೇ ಅಂತ ನಾವು ಸ್ವೀಕಾರ ಮಾಡಬಾರ್ದು. ಗುಣಕರ್ಮ ವಿಭಾಜಶಃ ಸ್ಪಷ್ಟವಾಗಿ ಹೇಳಲಾಗಿದೆ. ಸೊ ಪುರುಷರಲ್ಲೂ ಒಳ್ಳೆಯವರಿದ್ದಾರೆ, ಕೆಟ್ಟವರು ಇದ್ದಾರೆ, ಸ್ತ್ರೀಯರಲ್ಲೂ ಒಳ್ಳೆಯವರಿದ್ದಾರೆ, ಕೆಟ್ಟವರಿದ್ದಾರೆ. ಹಾಗಂತ ಕೇವಲ ದೇಹದ ಚಿಂತನೆಯಿಂದ ದಿವಸ ಯಾರು ಸ್ತ್ರೀ ಸ್ವತಂತ್ರತೆ ಅಂತ ಹೇಳ್ತಾ ಜನರಿಗೆ ಎಲ್ಲ ಜನರು ಸ್ತ್ರೀಗಳು ಕೆಲಸ ಮಾಡಬಹುದು ಅಂತ ಹೇಳ್ತಾ ಶ್ರೀ ಪ್ರಭುಪಾದ್ ಹೇಳ್ತಾರೆ. ಅಮೆರಿಕ ದೇಶದಲ್ಲಿ ಏನ್ ಮಾಡ್ತಾರೆ, ಎಲ್ಲ ಕಾಮುಕವಾದ ಮನುಷ್ಯರು ಸ್ತ್ರೀಯರನ್ನು ಹೆಂಗ್ ಭೋಗಿಸ್ಬೇಕು, ಅವರ ಮನೆಯಲ್ಲೇ ಕೂತ್ಕೊಂಡ್ಬಿಟ್ರೆ ನಮ್ಮ ಕೈಗೆ ಸಿಗೋದಿಲ್ಲ, ಅದರಿಂದ ಅವರು ಕೆಲಸ ಮಾಡಲಿ, ಅವರು ಕಾರ್ಯಗಳು ಮಾಡಲಿ ಅಂತ ಹೇಳ್ತಾ ಕೆಲಸ ಕಳಿಸೋದು, ಕೆಲಸದಲ್ಲಿ ಅವರು ಸ್ತ್ರೀಯರ ಶೋಷಣೆ ಮಾಡುವಂಥದ್ದು, ಹೀಗೆಲ್ಲ ನಡೀತಾ ಇದೆ. ಇದಕ್ಕೆಲ್ಲ ಕಾರಣ ಏನು? ಯಾರು ಶಾಸ್ತ್ರ ಅಧ್ಯಯನ ಮಾಡೋದಿಲ್ಲ, ಯಾರು ಇಂದ್ರಿಯ ಭೋಗಕ್ಕೋಸ್ಕರ ಮುಂದುವರಿತಾರೆ, ಹೀಗೆಲ್ಲ ದುಷ್ಟಕೃತ್ಯಗಳಿಗೆ ಅವರು ವಂಚಿತರಾಗ್ತಾರೆ. ಆದ್ದರಿಂದ ನಾವು ಶಾಸ್ತ್ರವನ್ನು ಸರಿಯಾಗಿ ಅರಿಯಬೇಕು. ಎಲ್ಲೂ ಕೂಡ ಈ ಧರ್ಮಶಾಸ್ತ್ರ ಮನುಸ್ಮೃತಿ ಕೂಡ ಇದರಲ್ಲಿ ಹೇಳಲಾಗಿದೆ. ಇದು 36 ಧರ್ಮಶಾಸ್ತ್ರಗಳಿವೆ. ಮಾನವ ಹೇಗಿರಬೇಕು, ಏನೆಲ್ಲ ನಿಯಮಗಳು ಪಾಲನೆ ಮಾಡಬೇಕು, ಅದರಲ್ಲಿ ಒಂದು ಧರ್ಮಶಾಸ್ತ್ರ ಮನುಸಂಹಿತ. ಅದರಲ್ಲೂ ಹೇಳಲಾಗಿದೆ, ಒಬ್ಬ ಕಳ್ಳತನ ಮಾಡಿದ್ರೆ ಅವನು ಶೂದ್ರನಾಗಿದ್ರೆ ಅವನಿಗೆ 8 ಬಾರಿ ದಂಡ ವಹಿಸ್ಬೇಕು, ಮತ್ತವನು ವೈಶ್ಯನಾಗಿದ್ರೆ 16 ಬಾರಿ ದಂಡ ವಹಿಸ್ಬೇಕು, ಕ್ಷತ್ರಿಯನಾಗಿದ್ರೆ 32 ಬಾರಿ ಅವನಿಗೆ ದಂಡ ವಹಿಸ್ಬೇಕು, ಬ್ರಾಹ್ಮಣನಾಗಿದ್ರೆ 64 ಬಾರಿ ದಂಡ ವಹಿಸ್ಬೇಕು. ಅಂದ್ರೆ ಇಲ್ಲಿ ಒಬ್ಬ ವ್ಯಕ್ತಿ ಅವನು ಬ್ರಾಹ್ಮಣ ಸ್ಥಾನದಲ್ಲಿ ಇದ್ದಾಗ ಅವನು ಕಳ್ಳತನ ಮಾಡಿದ ಶಿಕ್ಷೆ ಜಾಸ್ತಿ. ಇದೆಲ್ಲಿ ಕೂಡ ಮನುಸ್ಮೃತಿಯಲ್ಲಿ ಏನು ಜಾತಿಯಿಂದ ಅವರಿಗೆ ಪಾರ್ಶಾಲಿಟಿ ಮಾಡ್ತಾ ಇಲ್ಲ, ಸ್ಪಷ್ಟವಾಗಿದೆ. ಅವನು ಕಳ್ಳತನ, ಇವನು ಶೂದ್ರನಿಗೆ ಕಡಿಮೆ ದಂಡ. ಇವಾಗ ಹೇಗೆ ಸಣ್ಣ ಮಗು ಏನೋ ಅಂಗಡಿಗೆ ಹೋದಾಗ ಅಲ್ಲಿ ಚಾಕ್ಲೇಟ್ ಕಂಡಾಗ ತಗೊಂಡು ಜೋಬ್ಗೆ ಹಾಕೊಂಡ್ಬಿಟ್ರೆ ಅದನ್ನ ತಗೊಂಡಾಗ ಜೈಲಿಗೆ ಹಾಕೋದಿಲ್ಲ ಅಥವಾ ಅವಮಾನ ಮಾಡೋದಿಲ್ಲ. ಅದು ಸರಿ, ಮಗು ಏನೋ ಮಾಡತ್ತೆ ಅಂತ ಸ್ವಲ್ಪ ಬೈದು ಬಿಟ್ಬಿಡ್ತಾರೆ. ದೊಡ್ಡ ವ್ಯಕ್ತಿ ಮಾಡಿದ್ರೆ ಅವನಿಗೇನ್ ಮಾಡ್ತಾರೆ, ಅವನು ಜೈಲಿಗೆ ಹಾಕ್ತಾರೆ ಕಳ್ಳತನ ಮಾಡಿದಾನೆ. ಹಾಗೆಯೇ ಇಲ್ಲಿ ಮನುಸ್ಮೃತಿ ಕೂಡ ಪ್ರತಿಯೊಬ್ಬನ ಯೋಗ್ಯತೆ ಏನು, ಆ ಯೋಗ್ಯತೆ ಮೇಲೆ ಅವನ ಗುಣ ಏನು, ಅವನ ಲಕ್ಷಣಗಳೇನು, ಅದರಿಂದ ಅಂಥವನು ಯಾವ್ಯಾವ ರೀತಿ ಇರಬೇಕು ಅನ್ನೋದನ್ನು ವಿವರಿಸಲಾಗಿದೆ.
ಆದ್ದರಿಂದ ಮನುಸ್ಮೃತಿಯಲ್ಲಿ ಯಾವುದೇ ರೀತಿಯ ಜಾತಿ ಮತಗಳ ಮೇಲೆ ಭೇದ ಭಾವ ಮಾಡಿಲ್ಲ. ಸ್ವಯಂ ಮನು ಭಗವಂತನ ಶುದ್ಧವಾದ ಭಕ್ತರು ಕೊಟ್ಟಂತಹ ಒಂದು ದಿವ್ಯವಾದಂತಹ ಗ್ರಂಥ. ರೀತಿಯ ದಿವಸ ಜನ ಸರಿಯಾಗಿ ಓದೋದಿಲ್ಲ, ಗುರುಗಳ ಆಶ್ರಯ ಪಡ್ಕೊಳ್ಳೋದಿಲ್ಲ, ಮತ್ತೆ ತಮ್ಮದೇ ಆದಂತಹ ಪಾರ್ಟಿಗಳು ಮಾಡ್ಕೋಬೇಕು ರಾಜಕೀಯ ಉದ್ದೇಶಗಳಿಂದ. ನಾವು ದಲಿತರಾಗೇ ಇರಬೇಕು ಅಂತ. ಸೊ ಇಲ್ಲಿ ಯಾಕಂದ್ರೆ ದಲಿತರು ಅಂತ ಒಂದು ಗುಂಪಿದ್ರೆ ಅದಕ್ಕೊಬ್ಬ ನಾಯಕ, ಅದಕ್ಕೊಬ್ಬ ಇನ್ನೊಬ್ಬ ಅಸಿಸ್ಟೆಂಟ್, ಹೀಗೆ ಆ ದುಷ್ಟವಾದ ಜನರು ತಮ್ಮ ಸ್ವಾರ್ಥಕ್ಕೋಸ್ಕರ ಏನು ಸಮಾಜವನ್ನು ಭೇದ ಮಾಡ್ತಾ ಇದ್ದಾರೆ. ಇದೆಲ್ಲ ನಾವು ತಿಳ್ಕೋಬೇಕು. ನಾವು ಸುಮ್ಮನೆ ಅಂದ್ಕೊಂಡ್ಬಿಡ್ತೀವಿ, ಹೌದಪ್ಪ ಪಾಪ ಈ ಎಲ್ಲ ಬ್ರಾಹ್ಮಣರು ಏನು ಶೋಷಣೆ ಮಾಡಿದ್ರು ದಲಿತರ ಮೇಲೆ. ಅದು ಯಾವುದೋ ಸಮಯದಲ್ಲಿ ಹೌದು, ಆ ಸಮಯದಲ್ಲಿ ಅಂಬೇಡ್ಕರ್ಗೆ ಅವ್ರು ಯಾರೋ ಬ್ರಾಹ್ಮಣ ಅಲ್ಲಿ ಏನೋ ಬಾವಿಯಲ್ಲಿ ನೀರು ಕುಡಿಲಿಕ್ಕೆ ಬಿಡಲಿಲ್ಲ, ಏನೋ ಮಾಡ್ದ. ಆ ಸಮಯದಲ್ಲಿ ಒಬ್ಬ ಬ್ರಾಹ್ಮಣ ಮಾಡ್ದ. ಹಾಗಂತ ಬ್ರಾಹ್ಮಣ ಕುಲವೇ ಅಥವಾ ಬ್ರಾಹ್ಮಣ ಮಾಡುವಂತ ನಿಯಮಗಳೇ ತಪ್ಪು ಅಂತ ಹೇಳಿದ್ರೆ ಅದು ದೊಡ್ಡ ಅಪರಾಧ. ಅದೇ ರೀತಿ ಅನೇಕ ಜನರು ಆತ ಬೇರೆ ಬೇರೆ ಸಮಯಗಳಲ್ಲಿ ಬೇರೆ ಬೇರೆ ಜನರು ಆ ಥರ ಶೋಷಣೆ ಆಗಿತ್ತು. ಹಾಗೆ ಬಸವಣ್ಣ ಕೂಡ ಬಂದಿದ್ರು, ಬಸವಣ್ಣ ಕೂಡ ಬ್ರಾಹ್ಮಣನಾಗಿದ್ದ. ಆದರೆ ಏನೋ ಒಂದು ಬ್ರಾಹ್ಮಣರ ಶೋಷಣೆಯಿಂದ ಆಯ್ತು, ಇದೆಲ್ಲ ವೇದಶಾಸ್ತ್ರಗಳು ಬೇಡ, ಮಂದಿರ ಬೇಡ, ನಾವೇ ಒಂದು ಹೊಸ ಧರ್ಮ ಶುರು ಮಾಡೋಣ ಅಂತ ಹೇಳಿ ಅವರು ಏನೇನೋ ವಚನಗಳು ಕೊಟ್ಟರು. ಅನೇಕರು ಅದನ್ನು ಪಾಲನೆ ಮಾಡ್ತಾ ಇದ್ದಾರೆ. ನಾವು ಕಳೆದ ಸಲ ದಿವ್ಯ ದೇಶಂ ಯಾತ್ರಾಗೆ ಹೋಗಿದ್ವಿ. ಅಲ್ಲಿ ಒಬ್ರು ಬಂದಿದ್ರು ಜೊತೆ. ಅವರು ಹೇಳ್ತಾ ಇದ್ವಿ, ಬ್ರಾಹ್ಮಣರು ಏನು ನಮ್ಮೆಲ್ಲ ಭೇದ ಭಾವ ಮಾಡ್ತಾರೆ, ಹಾಗೆ ಮಾಡ್ತಾರೆ ಅಂತ. ಅಷ್ಟು ದಿವ್ಯ ದೇಶಗಳಿಗೆ ಹೋಗಿದ್ವಿ. ಅಷ್ಟು ಪ್ರೀತಿಯಿಂದ ಆ ಬ್ರಾಹ್ಮಣರು ಕರೆದು ಕೈಗೆ ತೀರ್ಥ ಕೊಡ್ತಾ ಇದ್ರು. ಆ ಕೈಗೆ ಸ್ಪರ್ಶ ಆಗ್ತಾ ಇತ್ತು ಚಮಚ. ಮುಂಚೆ ಸಮಯದಲ್ಲೂ ತುಂಬಾ ದೂರದಿಂದ ಮುಟ್ಟಬಾರ್ದಿಂದಂಗೆ ಹಾಕ್ತಾರೆ. ಕೆಲವು ಜನ ಮಾಡ್ತಾರೆ, ಅದು ಅವರ ಇಚ್ಛೆ. ಅರೆ ಅಷ್ಟು ಪ್ರೀತಿಯಿಂದ ಎಲ್ಲರೂ ಮಾಡಿದ್ರು ಕೂಡ ಅವಳೇನಂತ ಇದ್ರು, ಇಲ್ಲ ಬ್ರಾಹ್ಮಣರು ನಮ್ಮನ್ನೆಲ್ಲ ದೂರ ಮಾಡ್ತಾರೆ, ಹಾಗೆ ಮಾಡ್ತಾರೆ, ನಮ್ಮ ಒಂದು ಸನ್ಯಾಸಿಗಳೇ ಅಥವಾ ನಮ್ಮ ಸ್ವಾಮಿಗಳೇ ತುಂಬಾ ಶ್ರೇಷ್ಠರು ಅಂತೆಲ್ಲ ವಾದ ಮಾಡ್ತಾ ಇದ್ದಾರೆ. ಅಂದ್ರೆ ಇದೊಂದು ಸಾಮಾಜಿಕವಾದ ಪಿಡುಗು. ಅದು ಯಾವುದೋ ಮನಸ್ಸಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ಅದು ಯಾರಿಗೋ ಏನಾಯ್ತು, ತನಗೇನೋ ಯಾರು ಮಾಡಿಲ್ಲ, ನನಗೆ ಯಾವ ಬ್ರಾಹ್ಮಣನು ಏನೋ ಕೆಟ್ಟದ್ದು ಮಾಡಿಲ್ಲ, ಯಾರೋ ಮಾಡಿದ್ರು ಅದನ್ನೇ ಹೇಳ್ಕೊಂಡು ಇವತ್ತು ಕೂಡ ನಾವು ಹಂಗೆ ಬರಬೇಕು, ಸಮಾನವಾಗಿರ್ಬೇಕು, ಇದು ಬ್ರಾಹ್ಮಣ ನೀಚರು ದಲಿತರು ನಾವೇ ಮುಂದಿರಬೇಕು ಅಂತ ಹೇಳಿ ರಾಜಕೀಯ ವಿಷಯಗಳಲ್ಲಿ ಜನ ತೊಡಗ್ತಾ ಇದ್ದಾರೆ. ಇದೆಲ್ಲ ನಮ್ಮ ಕರ್ತವ್ಯ. ಇದನ್ನೆಲ್ಲ ತಿಳ್ಕೋಬೇಕು, ಜ್ಞಾನ ತಿಳ್ಕೋಬೇಕು, ಸರಿಯಾದ ಮಾರ್ಗ ತಿಳ್ಕೋಬೇಕು. ಇದೆಲ್ಲ ರಾಜಕೀಯ ವಿಷಯಗಳು. ಹೇಗೆ ರಾಜಕೀಯ ಜನ ತನ್ನ ಸ್ವಾರ್ಥಕ್ಕೋಸ್ಕರ, ಓಟುಗೋಸ್ಕರ ಹೀಗೆ ಸಮಾಜವನ್ನು ಭೇದ ಮಾಡ್ತಾ ಇದ್ದಾರೆ. ನಾವು ಇದಕ್ಕೆಲ್ಲ ಮುಂದಾಗಬಾರ್ದು. ಬೇರೆ 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 ತರ ನಾವು ಜಾತಿ ಮತ ಅಂತ ಬೇರೆ ಆಗಬಾರ್ದು. ನಾವೆಲ್ಲ ಜೊತೆಗೆ ಬರಬೇಕು. ಜೊತೆಗೆ ಬಂದ್ರೇನೆ ನಾವು ಮುಂದುವರಿಯಕ್ಕೆ ಸಾಧ್ಯ. ಚೈತನ್ಯ ಚರಿತಾಮೃತ ಮಧ್ಯ ಲೀಲಾ 20ನೇ ಅಧ್ಯಾಯ 130ನೇ ಶ್ಲೋಕದಲ್ಲಿ ಹೇಳಲಾಗಿದೆ, ಭಕ್ತ್ಯಾಹಂ ಏಕಯಾಗ್ರಾಯ ಶ್ರದ್ಧಯಾತಂ ಪ್ರಿಯಾಸತಂ ಭಕ್ತಿ ಪುನಾತಿ ಮಾನ್ನಿಶ್ಚ ಸ್ವಪಾಕಾನಪಿ ಸಂಭವಾತ್. ಭಕ್ತಿ ಮಾರ್ಗ ಒಂದೇ ನಮಗೆ ಮೋಕ್ಷಕ್ಕೆ ದಾರಿ. ಅದನ್ನು ಶ್ರದ್ಧಾ ಭಕ್ತಿಯಿಂದ ಸ್ವಪಕಾನ್, ನಾಯಿ ತಿನ್ನುವಂತಹ ವ್ಯಕ್ತಿ ಕೂಡ ಅವನು ನಿಷ್ಠೆಯಿಂದ ಅವನು ಶರಣಾದ್ರೆ ಅವನು ಕೂಡ ಮೋಕ್ಷವನ್ನು ಪಡಿಬಹುದು. ಅದರಿಂದ ಇಸ್ಕಾನ್ ಸಂಸ್ಥೆ ವಿಶ್ವಾದ್ಯಂತ ಜನರು ಒಗ್ಗೂಡಿಸ್ತಾ ಇದೆ. ಅದು ಬ್ರಾಹ್ಮಣ ಇರಲಿ, ಕ್ಷತ್ರಿಯ ಇರಲಿ, ವೈಶ್ಯ ಇರಲಿ, ಶೂದ್ರ ಇರಲಿ, ಭಾರತೀಯ ಇರಲಿ, ಪಾಕಿಸ್ತಾನ ಇರಲಿ, ಮುಸ್ಲಿಂ ಇರಲಿ, ಕ್ರಿಶ್ಚಿಯನ್ ಇರಲಿ, ಯಾವುದೇ ದೇಶದನಾಗಲಿ, ಭಾಷೆನಾಗಲಿ, ಪುರುಷ ಇರಲಿ, ಸ್ತ್ರೀ ಇರಲಿ, ಎಲ್ಲರಿಗೂ ಕೂಡ ಭಕ್ತಿಯಲ್ಲಿ ಮುಂದುವರಲಿಕ್ಕೆ ಅವಕಾಶ ಕೊಡ್ತಾ ಇದೆ. ಅದನ್ನು ನಾವು ಸ್ವೀಕಾರ ಮಾಡ್ಕೋಬೇಕು, ಗುರುಗಳ ನಿರ್ದೇಶನ ನಡಿಬೇಕು. ಭಕ್ತಿಗೆ ಬಂದು ಕೂಡ ಮತ್ತೆ ಪುನಃ ನಾವು ಭೇದ ಭಾವಗಳು ಮಾಡಲಿಕ್ಕೆ ಹೋಗಬಾರ್ದು. ಯಾವಾಗ ಭೇದ ಭಾವ ನಾವು ಮಾಡ್ತಾ ಇದ್ವಿ ಅಂದ್ರೆ ಆ ಕಲಿಯ ಪುರುಷನ ಪ್ರಭಾವ ನಮ್ಮ ಮೇಲಿದೆ, ಹಾಗೂ ನಾವು ಸರಿಯಾಗಿ ಭಕ್ತಿ ಮಾಡ್ತಾ ಇಲ್ಲ ಅನ್ನೋದು ನಮ್ಮ ತಲೆಗೆ ಹೋಗಬೇಕು. ಎಚ್ಚರಗೊಳ್ಬೇಕು. ನಮ್ಮ ಒಂದು ಒಳಗಿರುವಂತಹ ಒಂದು ದುಷ್ಟ ಬುದ್ಧಿಗಳನ್ನು ಹೊರಗಾಗಬೇಕು. ಹೇಗಾದ್ರೂ ಮಾಡಿ ನಾವು ಒಗ್ಗಟ್ಟಾಗಿ ಕೃಷ್ಣ ಭಕ್ತಿ ತೊಡಗಬೇಕು ಅನ್ನೋಂಥ ಚಿಂತನೆ ಬರಬೇಕು. ಹಾಗೂ ಶ್ರದ್ಧಾಭಕ್ತಿಯಿಂದ, ಪ್ರೀತಿ ಭಾವನೆಯಿಂದ, ಸೇವೆ ಮಾಡೋ ಮನೋಭಾವನೆಯಿಂದ, ಹಿರಿಯರ ಗುರುಗಳ ನಿರ್ದೇಶನ ನಡಿಬೇಕು ಅನ್ನೋಂಥ ಭಾವನೆಯಿಂದ ನಾವು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಇಂದ ಜಪಿಸಬೇಕು. ಹರೇ ಕೃಷ್ಣ. ಪ್ರಶ್ನೆಗಳಿದೆ? ಯೋಗ್ಯವಾದ ವರ ಕೊಟ್ಟು ಮದುವೆ ಮಾಡ್ಬೇಕಂತ
ಒಪ್ಪಿರ್ತಾರ, ಮದುವೆ ಮಾಡಿ ಕೊಡ್ತಾರ. ಮದುವೆ ಆದ್ಮೇಲೆ ಸಂಸಾರ ಮಾಡಿದ್ಮೇಲೆ ಅವರು ಯೋಗ್ಯ ಅಯೋಗ್ಯ ಎಂಬುದು ಗೊತ್ತಾಗೋದು. ಮುಂಚೆ ಹೆಂಗ ಅವರು ಯೋಗ್ಯ ಅಯೋಗ್ಯ ಎಂಬುದು ನಾವು ಸಂಜೆಟ ಒಪ್ಪಿರ್ತಾರ, ಮಗಳು ಮದುವೆ ಮಾಡಿ ಕೊಟ್ಬಿಡ್ತಾರ. ಸಂಸಾರ ಮಾಡಿದ್ಮೇಲೆ ಅವ್ರಿಗೆ ಗೊತ್ತಾಗೋದು ಇವ್ರು ಯೋಗ್ಯನ ಅಯೋಗ್ಯನ ಎಂಬುದು. ಎಷ್ಟು ಮಟ್ಟಿಗೆ ಪ್ರಶ್ನೆ ಕೇಳ್ತಾ ಇದ್ರೆ ಮದುವೆ ಮಾಡೋಕ್ಕಿಂತ ಮುಂಚೆ ಹೆಂಗ್ ಗೊತ್ತಾಗುತ್ತೆ ವ್ಯಕ್ತಿ ಯೋಗ್ಯನೋ ಅಯೋಗ್ಯನೋ? ಆ ಸಮಯದಲ್ಲಿ ಅವನು ಯೋಗ್ಯನ ಕಾಣ್ತಾ ಇರ್ಬೋದು, ನಾಟಕ ಆಗ್ತಾ ಇರ್ಬೋದು. ನಾವು ತಿಳಿದಿರ್ಬೇಕು, ರಾಕೆ ಕೃಷ್ಣ ಮಾರೇಕೆ ಮಾರೇ ಕೃಷ್ಣ ರಾಕೆಗೆ. ಯಾವಾಗ ನಾವು ಭಗವಂತನಿಗೆ ಸಂಪೂರ್ಣವಾಗಿ ಶರಣಾಗಿರ್ತೀವಿ, ಭಗವಂತ ನಮ್ಮ ರಕ್ಷಣೆ ಮಾಡ್ತಾನೆ. ನಾಮೇ ಭಕ್ತ್ಯ ಪ್ರಣಶ್ಯತಿ, ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಕೃಷ್ಣ ಘೋಷಣೆ ಮಾಡಿದ್ದಾನೆ. ನನ್ನ ಭಕ್ತ ಯಾವತ್ತೂ ನಾಶ ಹೊಂದೋದಿಲ್ಲ. ಅದರಿಂದ ಮನುಷ್ಯ ಬದಲಾಗ್ತಾನೆ. ಆದರೆ ಭಗವಂತನಾಗೆ ಯಾರು ಶರಣಾಗಿರ್ತಾರೆ ಭಗವಂತನ ರಕ್ಷಣೆ ಸದಾ ಇರುತ್ತೆ. ನಮ್ಮ ಕರ್ತವ್ಯ ನಾವು ಮಕ್ಕಳಿಗೆ ಕೊಡಬೇಕಾಗಿರೋದು ಕೃಷ್ಣ ಭಕ್ತಿ. ಇಲ್ಲಿ ಪ್ರಹ್ಲಾದ್ ಮಹಾರಾಜನು ಶುದ್ಧ ಭಕ್ತನಾಗಿತ್ತು, ಅರೆ ಅವನ ತಂದೆ ದುಷ್ಟನಾಗಿತ್ತು. ಅರೆ ಅಂತಹ ದುಷ್ಟತನದಲ್ಲಿ ರಕ್ಷಣೆ ಮಾಡಿದಂಥವ್ರು ಯಾರು? ಭಗವಂತ. ಹಾಗೆ ಮದುವೆ ಮಾಡಿಸ್ಬೇಕಾದ್ರೆ ಎಷ್ಟು ಮಟ್ಟಿಗೆ ನಾವು ತಿಳಿಬಹುದು, ಆ ಸಮಯದಲ್ಲಿ ಅವನು ಒಳ್ಳೆಯವನಾಗಿರ್ಬೋದು, ಆದರೆ ಮುಂದೆ ಯಾವ ರೀತಿ ಪರಿಸ್ಥಿತಿಗಳು ಹೋಗುತ್ತೆ ಅದರ ಪ್ರಕಾರ ಜನ ಬದಲಾಗ್ತಾರೆ. ಅದೇ ಕೃಷ್ಣ ಭಕ್ತಿ ಆಚರಣೆ ನಾವು ಚೆನ್ನಾಗಿ ಮಾಡ್ತಾ ಇದ್ರೆ, ನಮ್ಮ ಮಕ್ಕಳಿಗೆ ಆ ಜ್ಞಾನ ಕೊಟ್ಟಿದ್ರೆ, ಆ ಮಗಳಿಗೆ ಆ ಕೃಷ್ಣ ಭಕ್ತಿಯಲ್ಲಿ ದೃಢವಾದಂಥ ಭಾವನೆ ಕೊಟ್ಟಿದ್ರೆ, ಅವಳು ಆ ಕಷ್ಟದಿಂದ ಹೊರಗೆ ಬರ್ತಾಳೆ, ಜಯಿಸ್ತಾಳೆ. ಇದನ್ನು ನಾವು ಕಲಿಸ್ಕೊಡ್ಬೇಕಷ್ಟೆ. ಭಾಗವತ 1ನೇ ಸ್ಕಂದದಿಂದ 12ನೇ ಸ್ಕಂದವರೆಗೆ ನಡೆದ ಘಟನೆಗಳು, ಪುರಾಣಗಳು ನಡೆದದ್ದು ಯಾವ ಯುಗಗಳಲ್ಲವೇ? ಬೇರೆ ಬೇರೆ ಯುಗಗಳಲ್ಲಿದೆ, ಬೇರೆ ಬೇರೆ ಕಲ್ಪಗಳಲ್ಲಿದೆ. ಕಲ್ಪ ಅಂತ ಹೇಳಿದ್ರೆ ಬ್ರಹ್ಮನ ಒಂದು ದಿವಸ, ಬ್ರಹ್ಮನ ಒಂದು ದಿವಸದಲ್ಲಿ 1000 ದಿವ್ಯ ಯುಗಗಳಾಗುತ್ತೆ. ಇಲ್ಲಿ ಶುಕದೇವ ಗೋಸ್ವಾಮಿಯವರು ಪರೀಕ್ಷಿತ್ ಮಹಾರಾಜನಿಗೆ 7 ದಿವಸ ಸಮಯ ಇತ್ತು. ಆ 7 ದಿವಸ ಸಮಯದಲ್ಲಿ ಎಷ್ಟು ಮಟ್ಟಿಗೆ ಭಗವಂತನ ಬಗ್ಗೆ ಹೇಳಬಹುದು, ಲೀಲೆಗಳು ಹೇಳಬಹುದು, ಅದರಲ್ಲಿ ಮುಖ್ಯವಾದಂತಹದ್ದು ಅವರು ಹೇಳಿದ್ರು. ಎಲ್ಲ ಅದು ಆರ್ಡರ್ ಇಲ್ಲ, ಅದು ಈಗಿಂದ ಹೀಗೆ ಆಯ್ತು. ಕೆಲವೊಂದು ವಿಷಯಗಳು ಆರ್ಡರ್ ಹೇಳಿದ್ರು, ಮಿಕ್ಕಿದ ಲೀಲೆಗಳು ಅವರಿಗೆ ಯಾವ್ದಾದ್ರು ಮುಖ್ಯ ಅನ್ನಿಸ್ತಾ ಇತ್ತು ಹಾಗಂದ್ರು. ಇದು ಕೆಲವೊಂದು ಈ ಯುಗದಿರುತ್ತೆ, ಈ ದಿವ್ಯ ಯುಗದಿರುತ್ತೆ, ಕೆಲವೊಂದು ಹಳೆ ದಿವ್ಯ ಯುಗದಿರುತ್ತೆ, ಹಳೆ ಕಲ್ಪದಿರುತ್ತೆ, ಹೀಗೆ ಬೇರೆ ಬೇರೆ ಇದೆ. ಸೊ ಇಲ್ಲಿ ಈ ಸಮಯದ್ದು ಅಂತ ಹೇಳಿಲ್ಲ, ಬೇಕಾಗಿದ್ದು ಯಾವುದು? ಭಗವಂತ ಲೀಲೆಗಳನ್ನ ತಿಳ್ಕೋಬೇಕು. ಭಗವಂತನ ಲೀಲೆ ಅದರ ಸಾರಾಂಶ ಏನು ಅದು ನಮಗೆ ಮುಖ್ಯ ಹೊರತು ಇದು ಯಾವ ಡೇಟ್ಗಾಯ್ತು. ಯಾಕಂದ್ರೆ ನಾವು ಹಿಸ್ಟ್ರಿಯನ್ನು ಓದಿದಾಗ ನಾವು ಡೇಟ್ ಪ್ರಾಮುಖ್ಯತೆ ಕೊಡ್ತೀವಿ. ಈ ಡೇಟಲ್ಲಿ ಹಿಂಗಾಯ್ತು, ಈ ಡೇಟ್, ಆ ಡೇಟಿಂದ ನಾವೇನು ತಿಳ್ಕೋಬೇಕಾಗಿದೆ? ಅದಕ್ಕೆ ನಮ್ಮ ಹಿಸ್ಟ್ರಿ ಶಾಲಾ ಕಾಲೇಜ್ ಪುಸ್ತಕಗಳಲ್ಲಿ ಏನು ಹೇಳೋದಿಲ್ಲ, ಬರೀ ಹಿಸ್ಟ್ರಿ ಓದ್ತಾ ಇರ್ತೀವಿ. ಡೇಟಲ್ಲಿ ಹೀಗಾಯ್ತು, ಈ ಡೇಟಲ್ಲಿ ಈ ವಿಷಯ ಆಯಿತು. ಆದರೆ ಇಲ್ಲಿ ಭಾಗವತ ಡೇಟ್ಗೆ ಅಷ್ಟು ಪ್ರಾಮುಖ್ಯತೆ ಕೊಡೋದಿಲ್ಲ, ಬದಲಾಗಿ ನಾವು ಅದರಿಂದ ಏನು ತಿಳಿಬೇಕಾಗಿದೆ ಅದಕ್ಕೆ ಪ್ರಾಮುಖ್ಯತೆ ಕೊಡ್ತಾರೆ. ಸೊ ಹಲವಾರು ಲೀಲೆಗಳು ಅದು ಬೇರೆ ಬೇರೆ ಯುಗಗಳದ್ದಾಗಿದೆ, ಬೇರೆ ಬೇರೆ ದಿವ್ಯ ಯುಗದ್ದು. ಸೊ ಬೇರೆ ಬೇರೆ ಪುರಾಣಗಳಲ್ಲಿ ಮತ್ತೆ ಪುನಃ ಬೇರೆ ಬೇರೆ ಋಷಿಗಳು ಬೇರೆ ಬೇರೆ ಸಮಯದ ಒಂದು ವಿಷಯಗಳನ್ನು ಹೇಳಿರ್ತಾರೆ. तो प्रभु जी, आपने बताया था कि प्रहलाद महाराज जब नरसिंह भगवान की गोद में बैठे थे तब नरसिंह भगवान शांत हो गए थे, तो पहले उन्होंने प्रणाम किया था. तो लेकिन अगर शिव पुराण में देखा जाए तो उसमें बताया गया, इवन आई रेड इट, कि शरभा नाम का अवतार जो भगवान शिव जी के अवतार है, उन्होंने नरसिंह देव को स्पेसिफाई किया. एंड देयर विल बी अ कंक्लूजन, लाइक वो मतलब मिक्सअप होगा ये कौन सा राइट है कौन सा रॉन्ग है. सो ऐसा तो पॉसिबल ही नहीं है. तो विच इज द राइट path to tell them that Lord Narasimha was there? Because as the devotee says that devotees are the ones who can specify. ಶಿವಪುರಾಣದಲ್ಲಿ ಹೇಳಲಾಗಿದೆ, ನರಸಿಂಹದೇವ ಉಗ್ರವಾಗಿ ಇರಬೇಕಾದ್ರೆ ಯಾರು ಕೂಡ ಶಾಂತಪಡಿಸ್ಲಿಕ್ಕೆ ಆಗಲಿಲ್ಲ. ಆಗ ಎಲ್ಲರೂ ಶಿವನ ಹೋಗಿ ಪ್ರಾರ್ಥನೆ ಮಾಡಿಕೊಂಡ್ರು. ಆಗ ಶಿವ ಶರಭ ಅನ್ನುವಂತಹ ಪಕ್ಷಿ, ಒಂದು
ಒಂದು ಅದ್ಭುತವಾದ ಪಕ್ಷ ರೂಪದಲ್ಲಿ ಬಂದು ಆ ನರಸಿಂಹದೇವನನ್ನು ಬಂಧಿತ ಮಾಡಿ ಅವನು ಶಾಂತಗೊಳಿಸ್ತಾ ಅನ್ನುವಂಥದ್ದು ಲೀಲೆ ಅಲ್ಲಿ ವರ್ಣಿಸಲಾಗಿದೆ ಶಿವಪುರಾಣದಲ್ಲಿ. ಸೊ ಯಾವುದು ಸರಿ, ಇಲ್ಲಿ ಭಾಗವತ ಪುರಾಣ ಹೇಗೆ ಸ್ವೀಕಾರ ಮಾಡಬೇಕಾ, ಶಿವಪುರಾಣ ಹೇಗೆ ಸ್ವೀಕಾರ ಮಾಡಬೇಕಾ ಪ್ರಶ್ನೆ. ನಾವು ಇದನ್ನು ಅರಿಲಿಕ್ಕೆ ಹೇಗೆ ಸಾಧ್ಯ? ಇದು ಕೇವಲ ಆಚಾರ್ಯರು ನಮಗೆ ಏನು ಹೇಳ್ಕೊಟ್ಟಿದ್ದಾರೆ ಅದನ್ನು ನಾವು ಸ್ವೀಕಾರ ಮಾಡ್ಕೋಬೇಕು. ಸೊ ಮಧ್ವಾಚಾರ್ಯರು, ಮುಂದೆ ಬರ್ತಾ ಇರುವಂತಹ ಎಲ್ಲ ವೈಷ್ಣವ ಸಂಪ್ರದಾಯದಲ್ಲಿ ಹೇಳಲಾಗಿದೆ. ಹಾಗೂ ಸ್ವಯಂ ವೇದವ್ಯಾಸರು ತಾವು ಬರೆದಿರುವಂತಹ ಗ್ರಂಥಗಳು 18 ಪುರಾಣಗಳನ್ನು 3 ವಿಭಾಗ ಮಾಡ್ತಾರೆ. ಅದರಲ್ಲಿ ಮೊದಲ 6 ಗ್ರಂಥಗಳು ಇದು ಸಾತ್ವಿಕ ಪುರಾಣ, 2ನೇದು ರಾಜಸಿಕ ಪುರಾಣ, 3ನೇದು ತಾಮಸಿಕ ಪುರಾಣ. ಅಂದರೆ ಬೇರೆ ಬೇರೆ ತರಹದ ಜನರಿಗೆ ಅವರವರ ಆಸೆಗಳ ಪ್ರಕಾರ ಅವರು ಬೇರೆ ಬೇರೆ ತರಹದ ಪದ್ಧತಿಗಳು ಪಾಲನೆ ಮಾಡ್ತಾ ಇದ್ದಾರೆ. ಅದರಿಂದ ಅಂಥವರಿಗೆ ಬೇರೆ ಬೇರೆ ತರಹದ ಗ್ರಂಥಗಳು ವೇದವ್ಯಾಸ ನೀಡಿದರು. ಕಾಲಕ್ರಮೇಣ ಅವರು ಆ ತಾಮಸಿಕ ಗುಣದಿಂದ ರಾಜಸಿಕ ಸಾತ್ವಿಕಕ್ಕೆ ಏರಬೇಕು ಅಂತ. ಹಾಗೆಯೇ ತಾಮಸಿಕ ಪುರಾಣಗಳು ಸಾಮಾನ್ಯವಾಗಿ ಶಿವನ ಗುಣಗಾನ ಮಾಡುತ್ತೆ, ಮತ್ತೆ ರಾಜಸಿಕ ಪುರಾಣಗಳು ಬ್ರಹ್ಮಜ್ಯೋತಿಯ ಗುಣಗಾನ ಮಾಡುತ್ತೆ, ಸಾತ್ವಿಕ ಪುರಾಣಗಳು ವಿಷ್ಣುವಿನ ಆರಾಧನೆಯನ್ನು ಗುಣಗಾನ ಮಾಡುತ್ತೆ. ಹಾಗೆಯೇ ಅಲ್ಲಿ ಶಿವಪುರಾಣ ಕೂಡ ತಾಮಸಿಕ ಪುರಾಣದಲ್ಲಿ ಬರುತ್ತೆ. ಇಲ್ಲಿ ಶಿವನ ಗುಣಗಾನ ಆಗಬೇಕಾಗಿತ್ತು. ಅದರಿಂದ ವೇದವ್ಯಾಸರು ಒಂದು ಕಾಲ್ಪನಿಕವಾದಂತಹ ಒಂದು ಸನ್ನಿವೇಶವನ್ನು ಹಾಕ್ತಾರೆ. ನರಸಿಂಹದೇವ ಅಲ್ಲಿ ಕ್ರೋಧಿತನಾಗಿದ್ದಾಗ ಶಿವನು ಆ ಶರಭ ಅನ್ನುವಂತಹ ರೂಪದಲ್ಲಿ ಬಂದು ಅವನನ್ನು ಶಾಂತಗೊಳಿಸ್ತಾರೆ. ನಿಜವಾಗಿ ಶರಭ ಅನ್ನುವಂಥದ್ದು ಯಾವುದೇ ಪಕ್ಷಿ ಇಲ್ಲ, ಅದೊಂದು ಕಾಲ್ಪನಿಕವಾದಂತಹ ಒಂದು ವಿಷಯ. ಇದನ್ನು ಆಚಾರ್ಯರು ಇದಕ್ಕೆ ಟೀಕೆ ಕೊಟ್ಟಿದ್ದಾರೆ. ನಾವು ಅದನ್ನು ಸ್ವೀಕಾರ ಮಾಡಬೇಕು. ಈಗ ನಾವು ಅದನ್ನು ವಾದ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಇಲ್ಲ ಅದಕ್ಕೆ ಸಾಧ್ಯ ಇಲ್ಲ, ಇದೇ ಸರಿ, ನಮಗೆ ಆ ಯೋಗ್ಯತೆ ಇಲ್ಲ. ಆಚಾರ್ಯರು ಹೀಗೆ ಹೇಳಿದ್ದಾರೆ, ಅದನ್ನು ನಾವು ಸ್ವೀಕಾರ ಮಾಡಬೇಕು. Okay. What are the other three pillars which are followed? This question is that now devotees. Okay, people are not following those rules these days. In Kali Yuga, among those 4 pillars of dharma, people have lost that compassionate mode, that austerity mode, and the cleanliness mode. So little bit of tapasya is left in the beginning of Kali Yuga. So as Kali Yuga progresses, all these 4 pillars will be destroyed and there will be complete chaos. So this is the present condition of the society. That is what is being mentioned there, represented that. When the 4 pillars are there, people will be peaceful and happy. So if you want to be peaceful and happy, it is not by constructing big factories and putting highways, roads, increasing economical development doesn't give us peace and happiness. If one wants peace and happiness, then these 4 rules should be followed. So then it will be peaceful. However, in Kali Yuga, it is very difficult to find these 4 pillars. But somehow or other, if you struggle to follow these things, somehow you will be able to tolerate the miseries of life. But as day progresses, it becomes very, very difficult to believe anybody. At least now we have some acharyas who have given us knowledge and we are able to follow Bhagavata, Purana and all these things. But as day progresses, and that will be lost. So there will be no books for us to read, which is authorized book. Nothing will be lost. People will all indulge in speculation, sense gratification, and there will be just like animals in future. So we are just struggling to maintain little bit of these rules, follow these rules, so that we can be peaceful for some time. And ultimately we have to get out of this world.
Why we are asking for mukti? This Yugas and this Swasana we are reading in our Sar. Is this a period of punishment time or we should give this to get the moksha? We are asking, we are seeking moksha. Understand Kannada? ಪ್ರಶ್ನೆ ಕೇಳ್ತಾ ಇದ್ದಾರೆ. ಇದು ಕಾಲಚಕ್ರ ನಡೀತಾ ಇರ್ತದೆ, ಸತ್ಯ ತ್ರೇತ ದ್ವಾಪರ ಕಲಿ ನಡೀತಾನೆ ಇದೆ. ನಾವು ಯಾಕೆ ಮೋಕ್ಷಕ್ಕೋಸ್ಕರ ಪ್ರಯತ್ನ ಮಾಡಬೇಕು? ಇದು ಹೆಂಗಿದ್ರು ಸನಾತನವಾದ ಕಾಲದವರು ನಡೀತಾ ಇದ್ದಿಲ್ಲ ಅಂತ ಅಲ್ಲೋ ಪ್ರಶ್ನೆ ನಿಮ್ದು. ಈ ಸತ್ಯ ತ್ರೇತ ದ್ವಾಪರ ಕಲಿ ಇದು ಭೌತಿಕ ಜಗತ್ತಿನ ಒಂದು ಪರಿಸ್ಥಿತಿ. ಇದು ಇವಾಗ ಹೇಗೆ ನಮ್ಮ ಸರ್ಕಾರದಲ್ಲಿ ಒಂದು ಜೈಲ್ ಅಂತ ಇರುತ್ತೆ. ನಾವು ಜೈಲಲ್ಲಿ 8 ಗಂಟೆಗೆ ಊಟದ ಸಮಯ, ಬೆಲ್ ಹೊಡಿತು ಟಣ್ಣ, ಅದು ಊಟದ ಸಮಯ. ಅನಂತರ ಸ್ವಲ್ಪ ಹೊತ್ತಾದ್ಮೇಲೆ ಅದು ಕೆಲಸದ ಸಮಯ, ಅಲ್ಲಿ ಹೋಗಿ ಕಲ್ಲು ಹೊಡಿಬೇಕು, ಇನ್ನೇನೋ ಮಾಡ್ತಾರೆ. ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ಇನ್ನೊಂದ್ಸಲ ಟಣ್ಣ ಅಂತ ಹೊಡೆದಾಗ ಮತ್ತೆ ಪೊಲೀಸ್ ಬಂದು ಚೆನ್ನಾಗಿ ಬಡಿತಾರೆ ಅವ್ರಿಗೆ. ಸೊ ಹಿಂಗೆ ಅವರ ದಿವಸದ ಕಾಲಚಕ್ರದಲ್ಲಿ ಊಟ ಮಾಡ್ಬೇಕಾದ್ರೂ ಚೆನ್ನಾಗಿತ್ತು, ತುಂಬ ಒಳ್ಳೆ ಊಟ ಸಿಕ್ತು ಅಂತ. ಮತ್ತೆ ಏನೋ ಸ್ವಲ್ಪ ಸಮಯ ಆದ್ಮೇಲೆ ಕೆಲಸ ಮಾಡಬೇಕು, ಸ್ವಲ್ಪ ಸಮಯ ಆದ್ಮೇಲೆ ಅವರು ಏಟು ತಿನ್ಬೇಕು. ಸೊ ಹೀಗೆ ಅವರ ಜೀವನಚಕ್ರ ಜೈಲೊಳಗಡೆ ಕೆಲವೊಮ್ಮೆ ಸಂತೋಷ, ಮತ್ತೆ ಗೇಮ್ಸ್ ಪೀರಿಯಡು ಇರುತ್ತೆ. ಅವ್ರಿಗೆ ಆಟ ಆಡ್ಲಿಕ್ಕೆ ಅಲ್ಲಿ ಬಾಸ್ಕೆಟ್ಬಾಲ್ ಅದು ಇದು ಕೊಟ್ಟಿರ್ತಾರೆ, ಅವರು ಖುಷಿಯಾಗಿರ್ತಾರೆ. ಸೊ ಈಗ ವ್ಯಕ್ತಿ ಏನು ಯೋಚನೆ ಮಾಡಬೇಕು, ನಾನು ಯಾವುದು ತಿಂತೋ ಟೈಮೇ ಚೆನ್ನಾಗಿದೆ ಅಂತ ಯೋಚನೆ ಮಾಡಬೇಕಾ, ಅಥವಾ ಆಟದ ಸಮಯ ಚೆನ್ನಾಗಿದೆ ಅಂತ ಯೋಚನೆ ಮಾಡಬೇಕಾ, ಅಥವಾ ನಾನು ಹಿಂಗೆ ಜೀವನ ಅಂತ ಹೇಳಿ ಸ್ವೀಕಾರ ಮಾಡಬೇಕಾ, ಅಥವಾ ನಾನು ಜೈಲಿಂದ ಹೊರಗೆ ಹೋಗ್ಬೇಕು ಅಂತ ಚಿಂತನೆ ಮಾಡಬೇಕಾ? ಏನ್ ಮಾಡ್ಬೇಕು? ಜೈಲಿಂದ ಹೊರಗೆ ಹೋಗ್ಬೇಕಂತ ಚಿಂತನೆ ಮಾಡಿ. ನಾವು ಜೈಲಿಗೆ ಆಗ್ಬಂದ ಅಂತ ನನ್ನ ಪ್ರಶ್ನೆ. ಜೈಲಿಗೆ ಯಾಕೆ ಹೋಗ್ತಾರೆ? ಜೈಲಿಗೆ ಯಾರನ್ನ ಹಾಕ್ತಾರೆ? ಅಪರಾಧಿ. ಅಪರಾಧಿ. ಅದೇ ಅಪರಾಧಿ ಅಂದ್ರೆ ಏನ್ ಅಪರಾಧ ಮಾಡ್ತಾರೆ? ನಾಟ್ ಫಾಲೋಯಿಂಗ್ ದ ರೆಗ್ಯುಲೇಷನ್ಸ್. ಸರ್ಕಾರ ಕೊಟ್ಟಂತ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ರೆ ಅವನು ಜೈಲಿಗೆ ಹಾಕ್ತಾರೆ. ಹಾಗೆಯೇ ವೈಕುಂಠ ಲೋಕದಲ್ಲಿ ಭಗವಂತ ವಿಷ್ಣು ಒಡೆಯ, ನಾವೆಲ್ಲ ಸೇವಕರು. ಯಾವಾಗ ನಾನೇ ಒಡೆಯನಾಗಬೇಕು ಅಂತ ಇಚ್ಛೆ ಬೆಳೆಸ್ಕೊತೀನಿ, ಇದೊಂದು ಅಪರಾಧ. ವೈಕುಂಠ ಲೋಕದಲ್ಲಿ ನಾನು ಸ್ವಾಮಿ ಅಂತ ನಾನು ಚಿಂತನೆ ಮಾಡಿದ್ರೆ ಅದೊಂದು ಅಪರಾಧ. ಸೊ ಆ ಅಪರಾಧದ ಕಾರಣ ನಾವು ಈ ಭೌತಿಕ ಜಗತ್ತಿಗೆ ಬಂದು ಬೀಳ್ತೀವಿ. ಸೊ ಈ ಭೌತಿಕ ಜಗತ್ತಿನಲ್ಲಿ ನಾನು ಸ್ವಾಮಿ ಆಗ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾನು ದೇಹದ ಸ್ವಾಮಿ, ನನ್ನ ಪರಿವಾರದ ಸ್ವಾಮಿ, ನನ್ನ ಮನೆಯ ಸ್ವಾಮಿ, ನನ್ನ ಏರಿಯಾದ ಸ್ವಾಮಿ, ನನ್ನ ದೇಶದ ಸ್ವಾಮಿ. ಹೀಗೆ ವ್ಯಕ್ತಿ ಒಡೆಯನಾಗಲಿಕ್ಕೆ ಪ್ರಯತ್ನ ಮಾಡ್ತಾನೆ, ಮತ್ತೆ ಈ ಚಕ್ರದಲ್ಲಿ ಸಿಕ್ಕಾಕೋತಾನೆ. ಎಲ್ಲಿ ತನಕ ನಾನು ಸ್ವಾಮಿ ಆಗಬೇಕು ಅಂತ ಚಿಂತನೆ ಇರುತ್ತೆ, ಅವನು ಈ ಕಷ್ಟದಲ್ಲಿ ಒಳಗಾಗ್ತಾನೆ. ಯಾವಾಗ ನಾನು ಸ್ವಾಮಿ ಅಲ್ಲ, ನಾನೊಬ್ಬ ದಾಸ, ಜೀವರ ಸ್ವರೂಪ ಹೋಯ್ ಕೃಷ್ಣ ನಿತ್ಯ ದಾಸ್ ಅಂತ ಭಾವನೆ ಯಾವಾಗ ನಾವು ಬೆಳೆಸ್ಕೋತೀವಿ, ಆಗ ನಾವು ಈ ಚಕ್ರದಿಂದ ಬಿಡುಗಡೆ ಆಗ್ತೀವಿ. ಈ ಚಕ್ರ ಎಲ್ಲಿ ಸನಾತನವಾದ್ದು ಈ ಭೌತಿಕ ಜಗತ್ತಿನಲ್ಲಿ. ಬಟ್ ನಾವು ಇಲ್ಲೇ ಇರಬೇಕು ಅಂತಿಲ್ಲ. ಶಾಸ್ತ್ರಗಳು ಓದದೇ ಇರುವಂತಹವರು ಇದು ಸನಾತನ, ಇದೇ ಸನಾತನ ಅಂತ ಹೇಳ್ತಾರೆ. ಹುಟ್ಟು ಸಾವು ಇದ್ದೇ ಇರುತ್ತೆ. ಆದರೆ ಭಾಗವತಂ ಹೇಳೋದಿಲ್ಲ ಆ ರೀತಿ. ಭಾಗವತಂ ಹೇಳುತ್ತೆ ಇದರ ಹೊರಗಡೆ ಇನ್ನೊಂದು ಜಗತ್ತಿದೆ, ಆಧ್ಯಾತ್ಮಿಕ ಜಗತ್ತಿದೆ. ಭಗವದ್ಗೀತೆ ಹೇಳುತ್ತೆ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮ ಮಮ. ಕೃಷ್ಣ ಪರ ಸ್ಪಷ್ಟವಾಗಿ ಹೇಳ್ತಾನೆ, ನನ್ನ ಲೋಕಕ್ಕೆ ಯಾರು ಬರ್ತಾರೆ ಮತ್ತೆ ಪುನಃ ವಾಪಸ್ ಬರೋದಿಲ್ಲ, ಈ ಚಕ್ರ ಸಿಕ್ಕಾಕೊಳ್ಳೋದಿಲ್ಲ. ಇದೆಲ್ಲ ತಾತ್ಕಾಲಿಕವಲ್ಲ. ಸತ್ಯಯುಗ ಎಲ್ಲ ಚೆನ್ನಾಗಿರುತ್ತೆ, ಚಿನ್ನದ ಯುಗ. ತ್ರೇತಾಯುಗ ಕಡಿಮೆ ಆಗುತ್ತೆ, ಕಷ್ಟಗಳು ಬರುತ್ತೆ. ದ್ವಾಪರ ಇನ್ನೂ ಕಷ್ಟ, ಕಲಿಯುಗ ಇನ್ನೂ ಕಷ್ಟ, ತಿರ್ಗಾ ಬದಲಾಗುತ್ತೆ. ಜೀವಾತ್ಮ ಅವಾಗಲೂ ಹುಟ್ಟುತ್ತೆ, ಇವಾಗಲೂ ಹಿಂಗೆ ಹುಟ್ಟುತ್ತಾ ಇರುತ್ತೆ. ಎಲ್ಲಿ ತನಕ ಅದು ಭಕ್ತಿ ಮಾಡೋದಿಲ್ಲ, ಕೃಷ್ಣನ ಸೇವೆಯಲ್ಲಿ ತೊಡಗಬೇಕು, ನನಗೆ ಜಗತ್ತೇ ಬೇಡ ಅಂತ ವೈರಾಗ್ಯ ಬೆಳೆಸ್ಕೊಳ್ಳೋದಿಲ್ಲ, ಹಿಂಗೆ ಈ ಎಲ್ಲ ಯುಗಗಳಲ್ಲಿ ಮತ್ತೆ 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 ಬೇರೆ ಬೇರೆ ತರ ಹುಟ್ಟುತ್ತಾ ಇರ್ತಾರೆ. ಅಂದ್ರೆ ಯಾವಾಗ ಅವನಿಗೆ ನನಗೆ ಈ ರೀತಿ ಬೇಡ, ನಾನು ಯಾವಾಗಲೂ ಖುಷಿಯಾಗಿರ್ಬೇಕು ಅಂತ ಚಿಂತನೆ ಬರುತ್ತೆ, ಕೃಷ್ಣ ಭಕ್ತಿನ ಸ್ವೀಕಾರ ಮಾಡ್ತಾನೆ, ಅವನು ಬಿಡುಗಡೆ ಆಗ್ತಾನೆ. ಸೊ ಜನ ಅರ್ಧ ಸತ್ಯ ಮಾತ್ರ ಹೇಳ್ತಾ ಇದ್ದಾರೆ, ಈ ಜಗತ್ತೇ ಎಲ್ಲ, ಜಗತ್ತ ಆಚೆ ಏನಿಲ್ಲ, ಜೀವಾತ್ಮ ಇಲ್ಲೇ ಕರ್ಮಕಾಂಡ ಅಥವಾ ಇದು ಕೇಳ್ತಾರೆ ಇಲ್ಲ ಕರ್ಮಯೋಗಿಗಳು ಸ್ವಲ್ಪ ಜನ ಇದ್ದಾರೆ. ಇದೆಲ್ಲ ಊಹಾತ್ಮಕ ಚಿಂತನೆ ಮಾಡುವಂತಹವರು ಅಥವಾ ತಮ್ಮ ತಮ್ಮದೇ ಆದ ಮಠಗಳನ್ನು ಸ್ಥಾಪನೆ ಮಾಡಿರ್ತಾರೆ. ಅವರು ಹೀಗೆ ಹೇಳುವಂಥದ್ದು. ಅದರಿಂದ ಅವ್ರ ಕೆಲಸ ನಾವು ಇಲ್ಲಿ ಚೆನ್ನಾಗಿರ್ಬೇಕು, ಅದಕ್ಕೋಸ್ಕರ ಈ ಪೂಜೆ ಮಾಡಿ ಆ ಪೂಜೆ ಮಾಡಿ, ಇದೆಲ್ಲ ಜ್ಯೋತಿಷ ಶಾಸ್ತ್ರ.
ಸೊ ಅವರು ಮೋಕ್ಷದ ಬಗ್ಗೆ ಏನು ಹೇಳೋದಿಲ್ಲ. ಅವರೆಲ್ಲ ಹೀಗೆ ಇಲ್ಲಿ ಹೆಂಗೆ ಚೆನ್ನಾಗಿರಬೇಕು, ಅದಕ್ಕೆ ವ್ಯವಸ್ಥೆಗಳು ಬೇಕು, ಇದನ್ನೇ ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಅವ್ರು ಆರಾಮಾಗಿರ್ತಾರೆ. ಸತ್ಯಯುಗ, ತ್ರೈತಾಯುಗ, ದ್ವಾಪರ ಯುಗ, ಒಂದೊಂದು ಯುಗಗಳು ಎಷ್ಟೆಷ್ಟು ವರ್ಷವರೆಗೆ ನಡೆದು? ಕಲಿಯುಗ 4,32,000 ವರ್ಷಗಳು, ಇದರ 2 ಪಟ್ಟು ದ್ವಾಪರ ಯುಗ, ಇದರ 3 ಪಟ್ಟು ತ್ರೇತಾಯುಗ, ಇದರ 4 ಪಟ್ಟು ಸತ್ಯಯುಗ. ಇದು ಭಾಗವತ ಬಂದಿದೆ ಸಮಯದ ಯಾವ ಯುಗ ಎಷ್ಟು ಸಮಯ ಇದೆ. ಸೊ ಕಲಿಯುಗದ 4,32,000 ವರ್ಷಗಳು. ಇದನ್ನ ಡಬಲ್ ಟ್ರಿಪಲ್ 4 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಆ ಯುಗಗಳ ಸಂಖ್ಯೆ ಸಿಗುತ್ತೆ. ಈ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದವರು ಹೇಳ್ತಾರ ಸತ್ಯಯುಗ 1250 ವರ್ಷ. ಅದು ನಮಗೆ ಅದು ಸಂಬಂಧ ಇಲ್ಲ. ಅನೇಕ ಊಹಾತ್ಮಿಕ ಸಂಸ್ಥೆಗಳಿದೆ, ಅವರು ಶಾಸ್ತ್ರಗಳನ್ನು ಪಾಲನೆ ಮಾಡ್ತಾರೆ. ಇದರಿಂದ ಅದು ಶಾಸ್ತ್ರೋಕ್ತವಾದಂತಹ ಒಂದು ಸಂಸ್ಥೆ ಅಲ್ಲ. ಅದರಿಂದ ಅವ್ರ ಬಗ್ಗೆ ಏನು ಚರ್ಚೆ ಮಾಡಿ ಏನು ಪ್ರಯೋಜನ ಇಲ್ಲ. ಬೇರೆ ಆದ ಪ್ರಶ್ನೆಗಳು? ಶ್ರೀಮದ್ ಭಾಗವತಂ ಕಿ ಜೈ.